ಓಂ ಗುಣೈಃ ಸರ್ವೈರುಪಾಸ್ಯೋऽಸೌ ಬ್ರಹ್ಮಣ ಪರಮೇಶ್ವರಃ ಅನ್ಯೈರ್ಯಥಾಕ್ರಮಂ ಚೈವ ಮಾನುಷೈಃ ಕೈಶ್ಚಿದೇವತೋ ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯಃ ನಮೋ ಯುವಭ್ಯೋ ನಮಃ ಆವಟುಭ್ಯಃ ಯೇ ಬ್ರಾಹ್ಮಣಾಗಾಮವಧೂತಲಿಂಗಾಃ ಚರಂತಿ ತೇಭ್ಯಃ ಶಿವಮಸ್ತು ರಾಜ್ಞಾಂ. ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ಧಾರವಾಡದಲ್ಲಿ ನಡೀತಿದ್ದಂಥ ಅಖಿಲ ಭಾರತ ಮಾಧ್ವ ತತ್ವಜ್ಞಾನ ಸಮ್ಮೇಳನ 29ನೇದ್ದು, ಅದರಲ್ಲಿ ಮಧ್ವ ಸಿದ್ಧಾಂತದ ನವೀನತೆ ಅನ್ನುವ ವಿಷಯವಾಗಿ ಇದೊಂದು ಕಿರು ಉಪನ್ಯಾಸವನ್ನು ಪ್ರಸ್ತುತಪಡಿಸುವಂಥ ಅವಕಾಶ ಸಿಕ್ಕಿತ್ತು. ಆದರೆ ಆ ಸಂದರ್ಭದಲ್ಲಿ ಸಾಕಷ್ಟು ಸಮಯಾವಕಾಶ ಇರಲಿಲ್ಲ. ಆದ್ದರಿಂದ ಅಲ್ಲಿ ಆ ಒಂದು ಉಪನ್ಯಾಸವನ್ನು 10 ನಿಮಿಷದ ಅವಧಿಯಲ್ಲಿ ಮಾಡಿ ಮುಗಿಸಿದ್ದೆ. ಆದರೆ ಮಧ್ವ ಸಿದ್ಧಾಂತದ ನವೀನತೆ ಅನ್ನೋದನ್ನ ಕುರಿತಾಗಿ ಮಾತನಾಡುವಾಗ ನನ್ನ ಮನಸ್ಸನ್ನು ಸೆರೆ ಹಿಡಿದಂಥ ಒಂದು ಸಂಗತಿಯನ್ನು ನಾನು ಈಗ ಈ ವೇದಿಕೆಯಲ್ಲಿ ತಮ್ಮ ಮುಂದೆ ಹಂಚಿಕೋಬೇಕು ಅಂತಿದ್ದೇನೆ. ಮಧ್ವ ಸಿದ್ಧಾಂತದ ನವೀನತೆ, ಅದರ ವೈಶಿಷ್ಟ್ಯ ಅಂತ ಹೀಗೆ ಪ್ರಶ್ನೆ ಬಂದಾಗ ಅನೇಕ ಸಂಗತಿಗಳು ನಮ್ಮ ಮನದ ಪರದೆ ಮೇಲೆ ಬಂದು ನಿಲ್ತವೆ. ಆದರೆ ಅದರಲ್ಲಿ ಒಂದು ವಿಶಿಷ್ಟವಾದಂಥ ಸಂಗತಿ, ಸಾಧಕರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಅಷ್ಟೇ ಸಾಧನೆಯ ಮಾರ್ಗಗಳು ಕೂಡ ಇವೆ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಸಂಗತಿ. ಇದನ್ನು ನಾನು ಮಾತನಾಡಬೇಕು ಅಂತ ಅಂದ್ಕೊಂಡೆ. ಇದರ ಕುರಿತಾಗಿ ನಾನು ಯಾವ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ ಕೆಲವು ಕಾಲದಿಂದ ಈ ಹಿಂದೆ, ಅದರ ಕುರಿತಾಗಿ ಅನೇಕ ಜನ ಪೀಠಾಧಿಪತಿಗಳು, ಹಿರಿಯ ವಿದ್ವಾಂಸರು, ಗುರುಗಳು ಅವರೆಲ್ಲರ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡಿದ್ದೆ. ಆ ವಿಷಯದ ಕುರಿತಾಗಿ ಟೀಕಾ ಟಿಪ್ಪಣಿಗಳಲ್ಲಿ ಹೆಚ್ಚಿನ ವಿಷಯ ಏನು ಬಂದಿಲ್ಲದೆ ಇರುವುದು ನಮಗೊಂದು ತೊಡಕಾಗಿತ್ತು. ಅದಕ್ಕಾಗಿ ಅನೇಕ ಜನ ವಿದ್ವಾಂಸರನ್ನ, ಜ್ಞಾನಿಗಳನ್ನ ಸಂಪರ್ಕಿಸಬೇಕಾಗಿತ್ತು ನಾನು. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಈ ಸಾಧಕರು ಅನೇಕ ಜನ ಇರುವಂತೆ ಸಾಧನೆಯ ಮಾರ್ಗಗಳು ಅನೇಕ ಇವೆ ಅಂತ ಹೇಳ್ತಾರೆ. ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ. ಜೀವನ ಯೋಗ್ಯತಾ ಅಂತ ಅನ್ನೋದು ಅನಾದಿ. ಆದ್ರಿಂದ ಆ ಎಲ್ಲ ಸ್ತ್ರೀ ಪುರುಷರ ದರ್ಶನ ಸಾಧನ, ಅವರು ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು. ಜ್ಞಾನೇನೈವ ಪರಂಪದಂ ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ. ಜ್ಞಾನವಿಲ್ಲದೆ ಮುಕ್ತಿ ಅಂತೂ ಸಿಗೋದಿಲ್ಲ. ಜ್ಞಾನ ಮತ್ತು ಭಕ್ತಿಗಳಿಂದಲೇ ಮುಕ್ತಿ ಸಿಗಬೇಕು. ಆ ಜ್ಞಾನವನ್ನು ಪಡಿಬೇಕಾದ್ರೆ ಅನೇಕ ಸಾಧನಗಳು, ಅನೇಕ ಮಾರ್ಗಗಳು ಸಾಧಕರಿಗಿವೆ ಅಂತ ಅಲ್ಲಿ ಕಂಡು ಬರ್ತದೆ. ಹೀಗೆ ಅನೇಕ ಜನ ಸಾಧಕರಿರೋದ್ರಿಂದ ಅನಂತ ಸಾಧಕರಿದ್ದಾರೆ. ಅದರಂತೆ ಅನಂತ ಸಾಧನೆಯ ಮಾರ್ಗಗಳು ಕೂಡ ಇವೆ, ಅನೇಕ ಮಾರ್ಗಗಳು ಕೂಡ ಇವೆ ಅಂತ ಅದರ ತಾತ್ಪರ್ಯ. ಆಚಾರ್ಯ ಸಿದ್ಧಾಂತದ ವೈಶಿಷ್ಟ್ಯ ಅಂತ ಹೇಳಿದಾಗ ಅನೇಕ ವೈಶಿಷ್ಟ್ಯಗಳಿವೆ, ನಾನು ಅದನ್ನು ಹೇಳಿದೆ. ಅದರಲ್ಲಿ ಈ ಪ್ರತಿಯೊಂದು ಜೀವವೂ ಕೂಡ ಭಿನ್ನ ಜೀವ, ಭಿನ್ನ ಕರ್ಮ, ಭಿನ್ನವಾದ ವಿಚಾರಧಾರೆ ಅಂತನ್ನುವುದು ನಮಗೆಲ್ಲ ಗೊತ್ತಿದ್ದೇ ಇದೆ. ಆ ಭಿನ್ನವಾದ ವಿಚಾರಗಳು, ಭಿನ್ನವಾದ ಹಿನ್ನೆಲೆಗಳು, ಅದರಂತೆ ಭಿನ್ನವಾದ ಸಾಧನೆಯ ಮಾರ್ಗಗಳು, ಭಿನ್ನವಾದ ಗತಿ ಕೂಡ. ಅವ್ರು ಹೋಗಿ ಮುಕ್ತರಾದ್ಮೇಲೂ ಕೂಡ ಅನುಭವಿಸುವ ಸುಖವೂ ಭಿನ್ನವಾದದ್ದೇ. ಅದರಂತೆ ಸಾಧನೆಯ ಮಾರ್ಗವೂ ಕೂಡ ಭಿನ್ನವಾದದ್ದೇ ಅಂತನ್ನೋದು ನಮಗಲ್ಲಿ ಕಾಣಿಸ್ತದೆ. ಅದನ್ನ ಸಾಧನೆಯ ಮಾರ್ಗ ಭಿನ್ನವಾದದ್ದು, ಅವರವ್ರು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಮತ್ತೆ ಗೀತಾ ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಗೃಗ್ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲೆಲ್ಲ ಬೇರೆ ಬೇರೆ ಕಡೆ ವರ್ಣನೆ ಮಾಡಿ ತೋರಿಸಿದ್ದಾರೆ.
ಅದ್ರ ಬಗ್ಗೆ ಒಂದು ಅವಲೋಕನವನ್ನ ನಾವು ಮಾಡಬೇಕು. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣುಂ ಸ್ಯಾತ್ ಶಾಸ್ತ್ರಂ ಶ್ರುತ್ವಾ ತಥೋಧಿಕಂ ಮುಕ್ತೌ ಸುಖಂ ತತ್ ಪಠತಃ ತಥೋಪ್ಯಧಿಕಮಿಷ್ಯತೆ ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾನ್ಯಸ್ಯ ಕಸ್ಯಚಿತ್ ತಥೋಧಿಕಂ ತು ದೇವಾನಾಂ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ ಅಂತ ಒಂದು ಮಾತು ಗೀತಾ ಪ್ರಸ್ಥಾನದಲ್ಲಿ ಬರುವಂಥದ್ದು. ಅದನ್ನ ಈಗ ಮೊದಲು ಸ್ವಲ್ಪ ಅವಲೋಕಿಸೋಣ. 5 ಸಾಧಕರ ವರ್ಗಗಳನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ಇದು ತಾರತಮ್ಯವನ್ನು ಹೇಳುವಂಥ ಒಂದು ಶ್ಲೋಕ. ತಾರತಮ್ಯ ಅಂದ್ರೆ ಕಕ್ಷಾ ತಾರತಮ್ಯವನ್ನು ಹೇಳುವ ಮಾತಲ್ಲ, ಆದರೆ ಸಾಧಕರ ತಾರತಮ್ಯವನ್ನು ಹೇಳುವಂಥ ಒಂದು ಶ್ಲೋಕ. ಅದನ್ನು ಗಮನಿಸಿದ್ರೆ ಹಾಗೆ ನಮಗದು ಸ್ಪಷ್ಟವಾಗಿ ಗೊತ್ತಾಗೇ ಆಗ್ತದೆ. ಅದರಲ್ಲಿ ಒಂದನೇದನ್ನ ನಾನು ಕೊನೆಗೆ ಹೇಳ್ತೇನೆ, ಎರಡನೇದನ್ನ 2, 3, 4, 5 ಹೀಗೆ ನೋಡ್ತಾ ಹೋಗೋಣ. ಒಂದನೇದನ್ನ ಕೊನೆಗೆ ಹೇಳಬೇಕು ಅಂತ ಇಟ್ಕೊಂಡಿದ್ದೇನೆ. ಶಾಸ್ತ್ರಂ ಶ್ರುತ್ವ, ಶಾಸ್ತ್ರವನ್ನ ಶ್ರವಣ ಮಾಡಿ, ಗುರುಮುಖದಿಂದ ಶಾಸ್ತ್ರವನ್ನ ಶ್ರವಣ ಮಾಡಿ ಏನು ಜ್ಞಾನವನ್ನು ಪಡ್ಕೊಳ್ತೀವಿ, ಆ ಜ್ಞಾನದಿಂದ ಸಿಗುವಂಥ ಮುಕ್ತಿ ದೊಡ್ಡದು, ಆ ಮೊದಲನೇದಕ್ಕಿಂತ ದೊಡ್ಡದು. ಶಾಸ್ತ್ರವನ್ನ ಗುರುಮುಖದಿಂದ ಕೇವಲ ಶ್ರವಣ ಮಾಡಿ ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗಿ ಅಲ್ಲಿ ಸುಖ ಪಡೆಯುವುದಕ್ಕಿಂತ ಗುರುಗಳ ಮೂಲಕ ಶ್ರವಣ ಮಾಡಿದ್ದಾದ ಮೇಲೆ ನಾವು ಅದನ್ನು ಮತ್ತೊಮ್ಮೆ ಓದುವುದಿದೆಯಲ್ಲ, ಓದುವುದು ಪ್ರಾಯ ಮನನ ಮಾಡುವುದು ಕೂಡ, ಸ್ವಲ್ಪ ಮಟ್ಟಿಗೆ ಅದನ್ನು ಮನನಕ್ಕೆ ಒಳಪಡಿಸುವುದು ಕೂಡ ಏನಿದೆಯಲ್ಲ, ಅದು ಮತ್ತು ಹೆಚ್ಚಿನ ಸಂಗತಿ. ಅದು ಮೂರನೇದ್ದು. ಎರಡನೇದ್ದು ಕೇವಲ ಗುರುಗಳ ಮೂಲಕ ಶ್ರವಣ ಮಾಡೋದು, ಶಾಸ್ತ್ರದ ಶ್ರವಣ ಮಾಡೋದು, ಶಾಸ್ತ್ರದ ಶ್ರವಣ ಗುರುಗಳ ಮೂಲಕ ಮಾಡೋದು, ಅಥವಾ ಸ್ವಯಮೇವ ಸಮಭ್ಯಸೇತ್ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳಿದಂತೆ ನಾವಾದರೂ ಓದೋದು. ಗುರುಗಳ ಮೂಲಕ ಶಾಸ್ತ್ರವನ್ನು ಶ್ರವಣ ಮಾಡುವುದು ಅಂತನ್ನುವುದೇ ಮುಖ್ಯ ಅಲ್ಲಿ. ಮೂರನೇದ್ದು ಪಠನ ಮಾಡಿದ ಮೇಲೆ, ಶ್ರವಣ ಮಾಡಿದ ಮೇಲೆ ನಾವು ಪಠನ ಮಾಡುವುದು. ಮುಕ್ತವು ಸುಖಂ ತತ್ ಪಠತಃ ತಥೋಪ್ಯಧಿಕಮಿಷ್ಯತೆ. ಗುರುಗಳ ಮೂಲಕ ಶ್ರವಣ ಮಾಡಿ ಮುಂದೆ ನಾವು ಪಠನ ಮಾಡುವುದು ಏನಿದೆಯಲ್ಲ, ಅದು ಇನ್ನೂ ಹೆಚ್ಚಿನ ಸುಖಕ್ಕೆ ಕಾರಣ, ಹೆಚ್ಚಿನ ಜ್ಞಾನ ಮತ್ತು ಹೆಚ್ಚಿನ ಸುಖಕ್ಕೆ ಕಾರಣ. ಇದು ಮೂರನೇದ್ದು. ನಾವು ಪಠನ ಮಾಡಿ ಅದನ್ನು ಅಲ್ಲೇ ನಿಲ್ಲಿಸುವುದಕ್ಕಿಂತ ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾನ್ಯಸ್ಯ ಕಸ್ಯಚಿತ್. ನಾವು ಶ್ರವಣ ಮಾಡಿದ್ದಾದ್ಮೇಲೆ ನಾವು ಅರಿತ ಸಂಗತಿಯನ್ನು ಮತ್ತೊಬ್ಬರಿಗೆ ಪಾಠ ಮಾಡುವುದಿದೆಯಲ್ಲ, ಪಾಠ ಮತ್ತು ಪ್ರವಚನ ರೂಪದಲ್ಲಿ ಮತ್ತೊಬ್ಬರಿಗೆ ಅದನ್ನು ಮುಟ್ಟಿಸುವುದೇನಿದೆಯಲ್ಲ, ಅದರಿಂದ ಬರುವಂತಹ ಜ್ಞಾನ ಮತ್ತು ಅದರಿಂದ ಮುಕ್ತಿಯಲ್ಲಿ ಸಿಗುವಂಥ ಸುಖ ಏನಿದೆ ಅದು ಇನ್ನೂ ಹೆಚ್ಚಿಂದು. ವ್ಯಾಖ್ಯಾನ ಮಾಡುವ, ಪಾಠ ಪ್ರವಚನ ಮಾಡುವಂತಹ ವ್ಯಾಖ್ಯಾನಕಾರನಿಗೆ, ಅಂತಹ ಪಾಠ ಪ್ರವಚನಕಾರನಿಗೆ ಸಿಗುವಂಥ ಸುಖ ಮತ್ತೆ ಯಾರಿಗೂ ಸಿಗೋದಿಲ್ಲ. ಅಲ್ಲಿ ವ್ಯಾಖ್ಯಾನ ಅಂತಿದೆಯಲ್ಲ, ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾನ್ಯಸ್ಯ ಕಸ್ಯಚಿತ್ ಅಂತ. ವ್ಯಾಖ್ಯಾನ ಮಾಡುವುದು ಅಂದ್ರೆ ಟೀಕಾ ಟಿಪ್ಪಣಿಗಳನ್ನು ಬರೆಯುವುದು ಅಂತ ಏನು ಅರ್ಥ ಅಲ್ಲ. ವ್ಯಾಖ್ಯಾನ ಮಾಡುವುದು ಅಂದ್ರೆ ಇನ್ನೊಬ್ಬರಿಗೆ ಪಾಠ ಹೇಳುವುದು ಅಂತ ಅರ್ಥ. ಇಷ್ಟೇ. ಪಾಠ ಪ್ರವಚನ ಇವೆರಡನ್ನೇ ವ್ಯಾಖ್ಯಾನ ಅಂತ ಹೇಳ್ತಾರೆ. ಹೀಗೆ ಪಾಠ ಮಾಡುವವನಿಗೆ, ತಾನೇ ಓದುವವನಿಗೆ ಸಿಗುವ ಸುಖಕ್ಕಿಂತ ಅದನ್ನು ಪಾಠ ಮಾಡುವವನಿಗೆ ಮತ್ತು ಹೆಚ್ಚಿನ ಸುಖ ಇದೆ. ತಥೋಧಿಕಂತು ದೇವಾನ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ. ಮನುಷ್ಯ ಲೋಕದಲ್ಲಿ ಗುರುಗಳ ಮೂಲಕ ಶ್ರವಣ ಮಾಡಿ ತಾನು ಓದಿ ಅದನ್ನ ಪಾಠ ಏನು ಮಾಡ್ತಿರ್ತಾನಲ್ಲ, ಅವನಿಗೆ ಸಿಗುವ ಸುಖಕ್ಕಿಂತ, ಮುಕ್ತಿಗಿಂತ ದೇವತೆಗಳು, ಮುಖ್ಯವಾಗಿ ಪಾಠ ಮಾಡುವಂಥ ಅಧಿಕಾರ ಇದ್ದವರು ಮತ್ತೆ ಟೀಕಾ ಟಿಪ್ಪಣಿಗಳನ್ನು ಬರೆಯುವಂಥ ಯೋಗ್ಯತೆ ಇದ್ದವರು ದೇವತೆಗಳು. ಮನುಷ್ಯರು ಬರಿಬಾರ್ದು ಅಂತಲ್ಲ, ಮನುಷ್ಯರು ಬರೀತಾರೆ, ಮುಖ್ಯವಾಗಿ ಅವರೇ ದೇವತೆಗಳೇ ಅದನ್ನು ಮಾಡ್ತಾರೆ ಅಂತ ಅದರ ತಾತ್ಪರ್ಯ ಅಷ್ಟೆ. ಅದರಿಂದ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ, ಆ ದೇವತೆಗಳನ್ನ ಮುಖ್ಯ ವ್ಯಾಖ್ಯಾನಕಾರರು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಖ್ಯವಾಗಿ ಪಾಠ ಪ್ರವಚನಗಳನ್ನು ನಡೆಸಬೇಕಾದವರು ಅವರು, ಮತ್ತೆ ಮುಖ್ಯವಾಗಿ
ಹೊಸ ವ್ಯಾಖ್ಯಾನಗಳನ್ನು ಟೀಕೆ ಟಿಪ್ಪಣಿಗಳನ್ನು ಬರೀಬೇಕಾದವರು ಕೂಡ ಅವರೇ ಅಂತ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ 2, 3, 4, 5 ನಾವು ನೋಡಿದ್ವಿ. ಗುರುವಿನ ಮೂಲಕ ಶ್ರವಣ ಮಾಡಿ ಜ್ಞಾನವನ್ನು ಪಡೆಯೋದು, ಅಲ್ಲಿ ಅದು 2ನೇದ್ದು. ಅಲ್ಲಿ ತಾನು ಓದುವುದಿಲ್ಲ. 3ನೇದ್ರಲ್ಲಿ ತಾನು ಓದುವುದು ಅನ್ನೋದು ಅಡಕಾಗಿದೆ. 4ನೇದ್ರಲ್ಲಿ ತಾನು ಓದುವುದಲ್ಲದೆ ಇನ್ನೊಬ್ಬರಿಗೆ ಪಾಠ ಮಾಡುವುದು ಅನ್ನೋದು ಸೇರ್ಪಡೆಯಾಗಿದೆ. 5ನೇದ್ದು ಈ ಸಾಮಾನ್ಯರಾದ ದೇವತೆಗಳಿಗೆ, ಮನುಷ್ಯರಿಗಿಂತ ಈ ದೇವತೆಗಳು ಅವರೇ ಮುಖ್ಯವಾಗಿ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ವ್ಯಾಖ್ಯಾನ ಮಾಡುವಂಥ ಶಕ್ತಿ, ಪಾಠ ಮಾಡುವಂಥ ಶಕ್ತಿಯು ಅವರಿಗೆ, ವ್ಯಾಖ್ಯಾನ ಮಾಡುವಂಥ ಶಕ್ತಿಯು ಅವರಿಗೆ ಅಂತ ಅದು ಮುಂದೆದ್ದು. ಹಾಗಾದ್ರೆ ಈ ಮೊದಲನೇದ್ದು ಯಾವುದು ಅದು ನೋಡ್ಬೇಕಲ್ಲ. ಅದು ತುಂಬಾ ಸೋಜಿಗವಾದದ್ದು, ತುಂಬಾ ಆಶ್ಚರ್ಯಕರವಾದದ್ದು. ಮುಕ್ತಿ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತ. ಭಗವಂತನನ್ನ ಒಂದು ಸ್ವಲ್ಪ ತಿಳಿದ್ರೂ ಕೂಡ ಮುಕ್ತಿ ಆಗ್ತದೆ ಅಂತ ಅಲ್ಲಿರೋದು. ಅಪಿ ಅಂತಿದೆಯಲ್ಲ, ಆ ಅಪಿ ಅನ್ನುವ ಅವ್ಯಯ ಸ್ವಲ್ಪ ತಿಳಿದ್ರೂ ಕೂಡ ಅನ್ನುವುದನ್ನ ನಮಗೆ ತೋರಿಸ್ತದೆ. ಈ 2ನೇದ್ರಲ್ಲಿ ಶಾಸ್ತ್ರಂ ಶುತ್ವ ಅಂತಿದೆ, ಶಾಸ್ತ್ರವನ್ನು ಶ್ರವಣ ಮಾಡಿ ಅಂತಿದೆ. ಶಾಸ್ತ್ರವನ್ನು ಶ್ರವಣ ಮಾಡುವುದಂದ್ರೆ ಸಾಮಾನ್ಯವಾಗಿ ಗುರುಗಳ ಮೂಲಕ. ಹಾಗಾದ್ರೆ ಮೊದಲನೇದ್ದು ಏನು ಅಂದ್ರೆ ಜ್ಞಾತ್ವಾಪಿ ಅಂದ್ರೆ ಶಾಸ್ತ್ರವನ್ನ ಗುರುಗಳ ಮೂಲಕ ಶ್ರವಣ ಮಾಡದೆ ಹೋದರೂ ಕೂಡ, ಇದು ಆಶ್ಚರ್ಯ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸುಮತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ನಾವು ಪರಮಾತ್ಮನ ತಿಳಿಯುವುದಕ್ಕಾಗಿ ಗುರುಗಳ ಹತ್ರವೇ ಹೋಗಬೇಕು, ಅವ್ರ ಹತ್ರ ಅಧ್ಯಯನ ಮಾಡಬೇಕು, ಯಥಾಶಕ್ತಿ ಅಖಿಲಾನ್ ವೇದಾನ ಅಧ್ಯಯನ ಮಾಡಬೇಕು, ಜ್ಞಾತವ್ಯ ಸರ್ವ ವೇದಾರ್ಥ ಸ್ವಾಧ್ಯಾಯೋ ಅಧ್ಯೇತವ್ಯ. ಹೀಗೆಲ್ಲ ಈ ಸರ್ವ ವೇದಾಂತ ಪ್ರತ್ಯಯಾಧಿಕರಣದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. ದೀರ್ಘವಾದಂತಹ ಅಧ್ಯಯನ, ಯಥಾಶಕ್ತಿ ಅಧ್ಯಯನ ಬೇಕು ಅಂತ. ಇಷ್ಟೆಲ್ಲ ಇರುವಾಗ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತಂದ್ರೆ, ಗುರುಗಳ ಮೂಲಕ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡದೇ ಹೋದ್ರೂ ಸ್ವಲ್ಪ ಪ್ರಾಥಮಿಕ ಜ್ಞಾನವನ್ನು ಪಡ್ಕೊಂಡ್ರೂ ಕೂಡ ಮುಕ್ತಿ ಆಗ್ತದೆ ಅಂತ ಅನ್ನೋದು ಬಹಳ ವಿಚಿತ್ರವಾಗಿ ಕಾಣಿಸ್ತದೆ. ಈ ಮಾತುಗಳಿಗೆ ಟೀಕೆ ಜಯತೀರ್ಥರಾಗಲಿ ಮತ್ತು ಉಳಿದವರು ಆಗಲಿ ಅದಕ್ಕೇನು ಹೆಚ್ಚಿನ ಅರ್ಥಗಳನ್ನು ಬರೋದಿಲ್ಲ. ಆ ಬರೀದೇ ಇರುವುದರಿಂದ ನಾವೇ ಅದನ್ನ ಊಹಿಸಬೇಕಾಗಿದೆ. ಹಾಗಾದ್ರೆ 2ನೇದ್ದು ಗುರುಗಳ ಮೂಲಕ ಶಾಸ್ತ್ರದ ಅಧ್ಯಯನ, ಶಾಸ್ತ್ರದ ಶ್ರವಣ ಮಾಡೋದು. ಆದರೆ ಮೊದಲನೇದ್ದು ಗುರುಗಳ ಮೂಲಕ ಶಾಸ್ತ್ರವನ್ನು ಶ್ರವಣ ಮಾಡುವುದು ಅಲ್ಲ ಅಂತ ಆಯ್ತು. ಹಾಗಾದ್ರೆ ಆ ಜ್ಞಾನ ಬರುವುದು ಹೇಗೆ, ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ. ಗುರುಗಳ ಮೂಲಕ ಶ್ರವಣ ಮಾಡೋದು, ನಾವು ಶಾಸ್ತ್ರವನ್ನು ಶ್ರವಣ ಮಾಡದೆ ಹೋದ್ರೆ ಜ್ಞಾನ ಬರೋದು ಹೇಗೆ, ಬಂದಿತ್ತು ಹೇಗೆ? ಗುರುವಿನ ಗುಣಾಮಲಾಗುವ ತನಕ ದೊರೆಯ ದಂಡ ಮುಕುತಿ ಅಂತೆಲ್ಲ ಮಾತಾಡ್ತೀವಲ್ಲ, ಹಾಗಾದ್ರೆ ಜ್ಞಾನ ಬಂದಿತ್ತು ಹೇಗೆ? ಅದಕ್ಕೆ ಅನೇಕ ಜನ ಜ್ಞಾನಿಗಳನ್ನೆಲ್ಲ ಮಾತಾಡಿಸಿದಾಗ ಹೀಗೊಂದು ಅಭಿಪ್ರಾಯ ಅಲ್ಲಿ ಕೇಳಿ ಬಂತು. ಗುರುಗಳ ಹತ್ರ ಹೋಗಿ ಅವನಿಗೆ ತನ್ನ ನಾಮಧೇಯ, ಗೋತ್ರ ಇತ್ಯಾದಿ ಹೇಳ್ಕೊಂಡು ಅವನಿಗೆ ನಮಸ್ಕಾರ ಮಾಡಿ ಅದ್ಯಾವುದೋ ಮಾಡದೆ ಹೋದ್ರೂ ಕೂಡ ಎಲ್ಲಿಯೋ ಒಂದು ಹರಿಕಥೆ, ಉಪನ್ಯಾಸ ಇತ್ಯಾದಿಗಳು ನಡೆದಿವೆ, ಪ್ರವಚನ ನಡೆದಿದೆ. ಅದನ್ನು ಇವನು ಬಹಳ ನಿಷ್ಠೆಯಿಂದ ಅಲ್ಲಿ ಹೋಗಿ ಕೂತ್ಕೊಂಡು ಕೇಳಬೇಕು ಅಂತ ಏನು ಕೇಳಲಿಲ್ಲ, ಕಿವಿಗೆ ಬಿತ್ತು. ಉಪನ್ಯಾಸಗಳ ಮೂಲಕ, ಹರಿಕಥೆಗಳ ಮೂಲಕ ಎಲ್ಲ ಕಿವಿಗೆ ಬಿತ್ತು. ಅದರಿಂದ ಒಂದು ಪ್ರಾಥಮಿಕ ಜ್ಞಾನ ಆಯ್ತು ಅವನಿಗೆ. ಭಗವಂತ ದೊಡ್ಡವನು, ಒಂದಿಷ್ಟು ತಾರತಮ್ಯ ಇತ್ಯಾದಿ ಸಂಗತಿಗಳು ಆತನ ಕಿವಿಗೆ ಬಿದ್ದವು. ನಾನು ಅದನ್ನ ತುಂಬಾ ಆಳವಾಗಿ ಆಲೋಚನೆ ಮಾಡಿದಾಗ, ವಿದ್ವಾಂಸರ ಜೊತೆ ಅದನ್ನು ಹಂಚಿಕೊಂಡಾಗ ಅವರು ಈಗ ನೀನು ಆಲೋಚನೆ ಮಾಡಿದ್ದು ಸರಿ ಇದೆ ಅಂತ ಹೇಳಿದ್ರು. ಇನ್ನೊಂದೇನಂದ್ರೆ, ಸಾತ್ವಿಕನಾದವನು ಒಂದು ಪರಿಸರದಲ್ಲಿ ಹುಟ್ಟುತ್ತಾನೆ, ಉತ್ತಮವಾದಂಥ ಪರಿಸರದಲ್ಲಿ ಹುಟ್ಟುತ್ತಾನೆ. ಆ ಪರಿಸರದಲ್ಲಿ ಹುಟ್ಟಿದಾಗಲೇ ಅವನಿಗೆ ಭಗವಂತನ ಸರ್ವೋತ್ತಮತ್ವ, ಆ ಭಗವಂತನ ಸೃಷ್ಟಿಯಾದಂಥ ಈ ಜಗತ್ತು ಸತ್ಯ ಇತ್ಯಾದಿ ಸಂಗತಿಗಳೆಲ್ಲ ಆತನಿಗೆ ಕಿವಿಗೆ ಬೀಳ್ತವೆ. ಹೀಗೆ ಕಿವಿಗೆ ಬೀಳ್ತಾ ಹೋದಾಗ ಒಂದಿಷ್ಟು ಜ್ಞಾನ ಆತನಿಗೆ ಬರ್ತದೆ. ಹೀಗೆ ಅನೇಕ ಜನ್ಮಗಳಲ್ಲಿ
ಆತ ಹೇಗೆ ಸಾಧನೆ ಮಾಡ್ತಾನೆ ಅಂತ ಅನ್ನೋದು ಬಹಳ ಮುಖ್ಯ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ನಾಂ ಪ್ರಪದ್ಯತೆ, ಭಗವದ್ಗೀತೆ ಅದನ್ನು ಹೇಳಿದೆ. ಅನೇಕ ಜನ್ಮಗಳಾಗಬೇಕು. ಈ ಅನೇಕ ಜನ್ಮಗಳನ್ನ ದೇವತೆಗಳು ತಳೆಯಬೇಕು, ಮನುಷ್ಯರು ತಳೆಯಬೇಕು. ವ್ಯಾಖ್ಯಾನ ಮಾಡುವವರು, ಪಾಠ ಹೇಳುವವರು, ಪಾಠ ಕೇಳದವರು, ಕೇವಲ ಅಧ್ಯಯನ ಮಾಡುವವರು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಪ್ರತಿಯೊಬ್ಬರು ಈ ಅನೇಕ ಜನ್ಮಗಳನ್ನು ತಳೆಯಲೇಬೇಕು. ಅದ್ರ ಬಗ್ಗೆ ಏನು ಸಂಶಯವಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಜನ್ಮ ಅಂತ ಅಷ್ಟು ಮಾತ್ರ ಈಗ ನಮಗೆ ಎದುರಿಗಿರುವಂತಹ ಒಂದು ಪ್ರಶ್ನೆ. ಇವು ಇಲ್ಲಿ ನಾನು ಹೇಳ್ತಿರುವಂಥ ಕೆಲವು ವಿಷಯಗಳನ್ನ ಪ್ರತಿಯೊಂದನ್ನು ವಿದ್ವಾಂಸರ ಜೊತೆ ಚರ್ಚೆ ಮಾಡಲಿಲ್ಲ. ಆದರೂ ಅದ್ರ ಬಗ್ಗೆ ನನಗೊಂದು ಆತ್ಮವಿಶ್ವಾಸ ಇರೋದ್ರಿಂದ ಹೇಳ್ತೇನೆ. ಗುರುಗಳ ಈಗ ಮೊದಲನೇ ಹಂತ ಏನಿದೆಯಲ್ಲ, ಗುರುಗಳ ಮೂಲಕ ಶಾಸ್ತ್ರಾಧ್ಯಯನ ಮಾಡದೆ ಹೋದ್ರೂ ಕೂಡ ಜ್ಞಾನ ಬರ್ತದೆ, ಅದರಿಂದ ಮುಕ್ತಿ ಅಂತ. ಅಂಥ ವ್ಯಕ್ತಿ ತನ್ನ ಅನೇಕ ಜನ್ಮಗಳಲ್ಲಿ ಸಾಧನೆಗಾಗಿ ಅವನು ಅನೇಕ ಜನ್ಮಗಳನ್ನೇನು ತಳಿತಾನಲ್ಲ, ಆಗ ಯಾವುದೋ ಒಂದು ಜನ್ಮದಲ್ಲಿ ಗುರುವಿನ ಹತ್ರ ಹೋಗಿ ಒಂದಿಷ್ಟು ಶಾಸ್ತ್ರದ ಶ್ರವಣವನ್ನು ಅವನು ಮಾಡಬಹುದು. ಶಾಸ್ತ್ರವನ್ನು ಓದಬಹುದು. ಅದು ಮುಖ್ಯ ಅಲ್ಲ. ಯಾವುದೋ ಒಂದು ಜನ್ಮದಲ್ಲಿ ಏನು ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಒಟ್ಟಾರೆ ಜನ್ಮಗಳಲ್ಲಿ ಮೆಜಾರಿಟಿ ಆಫ್ ಅವನ ಜನ್ಮಗಳಲ್ಲಿ ಅವನು ಹೇಗೆ ವರ್ತಿಸ್ತಾನೆ ಅಂತ ಅನ್ನೋದು ಮುಖ್ಯ. ಅವನಿಗೆ ಅಂತ ಒಬ್ಬ ಸಾಧಕನಿಗೆ ಉದಾಹರಣೆಗೆ 100 ಜನ್ಮ ಇದೆ ಅಂತ ನಾವು ಗ್ರಹಿಸೋಣ. ಆರಂಭದ ಹಂತದ ಸಾಧಕನಿಗೆ 100 ಜನ್ಮ ಇದೆ ಅಂತ ನಾವು ಗ್ರಹಿಸೋಣ. ಹಾಗೆ ಗ್ರಹಿಸಿದಾಗ ಆ 100 ಜನ್ಮಗಳಲ್ಲಿ ಸುಮಾರು 60-70 ಜನ್ಮಗಳಲ್ಲಿ ಆತ ಗುರುಗಳ ಮೂಲಕ ಶಾಸ್ತ್ರವನ್ನ ಶ್ರವಣ ಮಾಡುವುದಿಲ್ಲ. ಕೇವಲ ಅನೌಪಚಾರಿಕವಾದಂತಹ ಯಾವುದ್ಯಾವುದೋ ಅನಧಿಕೃತವಾದಂತಹ ಮಾರ್ಗಗಳು, ಕ್ಯಾಶುವಲ್ ಮಾರ್ಗಗಳು ಅಂತ ಇಂಗ್ಲೀಷ್ನಲ್ಲಿ ಹೇಳಬಹುದಾ ಅಂತ ನಾನು ಕೇಳಿದೆ ಕೆಲವು ಜನ ವಿದ್ವಾಂಸರನ್ನು. ಕೇಳಬಹುದು, ಖಂಡಿತವಾಗಿ ಆ ಶಬ್ದ ಹೇಳ್ಬೋದು. ಕ್ಯಾಶುವಲಿ ಶ್ರವಣ ಮಾಡುವುದು. ಫಾರ್ಮಲಿ ಶ್ರವಣ ಮಾಡಿದರೆ ಗುರುವಿನ ಮೂಲಕ ಶ್ರವಣ ಮಾಡುವುದರಿಂದ ಅದು ಫಾರ್ಮಲಿ ಶ್ರವಣ ಮಾಡುವುದು. ಶ್ರವಣ ಮಾಡಬೇಕು ಅಂತಲೇ ನೀವು ಹೋಗಿ ಆಲೋಚನೆ ಮಾಡಿ ಅಲ್ಲಿ ಕೂತ್ಕೊಂಡು ಶ್ರವಣ ಮಾಡುವುದಕ್ಕೆ ಫಾರ್ಮಲಿ ಶ್ರವಣ ಮಾಡುವುದು ಅಂತಾರೆ. ಅಷ್ಟು ಫಾರ್ಮಲಿ ಮಾಡದೆ ಹೋದ್ರೂ ಕೂಡ ಇನ್ಫಾರ್ಮಲಿ, ಕ್ಯಾಶುವಲಿ ಯಾವುದ್ಯಾವುದೋ ಮೂಲಗಳ ಮೂಲಕ ಒಂದಿಷ್ಟು ಶಾಸ್ತ್ರೀಯ ಸಂಗತಿಗಳನ್ನು ಕಿವಿಗೆ ಇವನು ಹಾಕ್ಕೊಂಡ್ರು ಅನ್ನೋದಕ್ಕಿಂತ ಅವು ಇವನ ಕಿವಿಗೆ ಬಿದ್ದರೆ ಅದು ಮುಕ್ತಿ ಜ್ಞಾತ್ವಾಪಿ. ಹಾಗಾದ್ರೆ ಇಲ್ಲಿ ನಾ ಹೇಳ್ತಿರುವಂತಹ ಅನೇಕ ಸಂಗತಿಗಳಿವೆಲ್ಲ, ಈ 1ನೇ 2ನೇ 3ನೇ 4 5ನೇ ತರಗತಿ ಅಂತೆಲ್ಲ, ಇವೆಲ್ಲವೂ ಕೂಡ ಅವನ ಬಹುತೇಕ ಜನ್ಮಗಳಲ್ಲಿ ಹೇಗಾಗ್ತದೆ ಅನ್ನೋದನ್ನ ಹೇಳ್ತವೆ. ಯಾವುದೋ ಒಂದು ಜನ್ಮದಲ್ಲಿ ಹೇಗಾಗಿಬಿಡ್ತದೆ ಅಂತ ಅನ್ನೋದನ್ನ ಹೇಳೋದಿಲ್ಲ. ನೋಡಿ, ಒಬ್ಬ ಯಾರೋ ತುಂಬಾ ಶ್ರೇಷ್ಠವಾದಂತಹ ಯೋಗ್ಯತೆ ಇರುವಂತಹ ಒಬ್ಬ ಸಾಧಕನು ಕೂಡ ತಾನು ಇನ್ನೊಬ್ಬರಿಗೆ ಪಾಠ ಹೇಳಿ ಸಮಾಜಕ್ಕೆಲ್ಲ ಮಾರ್ಗದರ್ಶನ ಮಾಡಬೇಕಾದಂತಹ ಯೋಗ್ಯತೆ ಇರುವ ಪುರುಷನೂ ಕೂಡ, ವ್ಯಕ್ತಿಯೂ ಕೂಡ ಆಕಸ್ಮಿಕವಾಗಿ ಯಾವುದೋ ಜನ್ಮದಲ್ಲಿ ಮೂರ್ಖನಾಗಿ ಗುರುಗಳು ಹೇಳಿದ್ರೂ ಅರ್ಥ ಆಗದೆ ಕಾಲ ಕಳೆದು ಬಿಡುವಂತಹ ಒಂದು ಪ್ರಸಂಗವನ್ನು ಎದುರಿಸಬಹುದು. ಆದ್ರಿಂದ ಆ ಒಂದು ಜನ್ಮದಲ್ಲಿ ಅವನು ಏನ್ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಒಟ್ಟಾರೆ ಜೀವನ ಅಂತಂದ್ರೆ ಹಾವು ಏಣಿ ಆಟ. ಮೇಲೆ ಏರ್ತಾನೆ, ಮತ್ತೆ ಕೆಳಗೆ ಬಂದು ಬೀಳ್ತಾನೆ ಅಷ್ಟೇ ಒಂದ್ಸರಿ. ಅವನಿಗೆ ಮತ್ತೆ ಏರ್ಲಿಕ್ಕೆ ಒಂದು ಏಣಿ ಸಿಗ್ತದೆ. ಆ ಏಣಿಯನ್ನು ಅವರು ಏರಿ ಮೇಲೆ ಹೋಗ್ತಾನೆ. ಅದಕ್ಕೆ ಹೇಳಿದ್ದು ಸುಮಾರು 100 ಜನ್ಮ ಅಥವಾ 1000 ಜನ್ಮ 10,000 ಜನ್ಮ ಅಂತ ಹೀಗೆಲ್ಲ ನಾವು ಒಬ್ಬ ವ್ಯಕ್ತಿಗೆ ತಿಳ್ಕೊಂಡ್ರೆ ಅದರಲ್ಲಿ 60-70 ಜನ್ಮಗಳು, ಅದಕ್ಕೆ ಹೆಚ್ಚಿನ ಜನ್ಮಗಳಲ್ಲಿ ಅಂತ ನಾನು ಹೇಳಿದ್ದು. ಇನ್ನು 60-70ಕ್ಕಿಂತ 70-80 ಇರಬಹುದು, ಅಥವಾ 55-60 ಇದ್ರೂ ಇರಬಹುದು. ಒಟ್ಟಾರೆ ಬಹುತೇಕ ಜನ್ಮಗಳಲ್ಲಿ ಅಂತ ಅನ್ನೋದು ಮುಖ್ಯ. ಅಲ್ಲಿ ಅಂಕಿ ಅಂಶಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಾಗಿ ಒಟ್ಟಾರೆ ಬಹುತೇಕ ಜನ್ಮಗಳಲ್ಲಿ ಪ್ರಾಥಮಿಕ ಹಂತದ ಸಾಧಕ ಗುರುಗಳ ಮೂಲಕ ಶಾಸ್ತ್ರವನ್ನು ಶ್ರವಣ ಮಾಡುವುದಿಲ್ಲ. ಇದು ಮುಖ್ಯ. 2ನೇ ಹಂತದ ಸಾಧಕ ಬಹುತೇಕ ಜನ್ಮಗಳಲ್ಲಿ ಗುರುಗಳ ಮೂಲಕ ಶ್ರವಣ ಮಾಡ್ತಾನೆ. 3ನೇ ಹಂತದ ಸಾಧಕ ತನ್ನ ಬಹುತೇಕ ಜನ್ಮಗಳಲ್ಲಿ ಗುರುಗಳ ಮೂಲಕ ಶ್ರವಣ ಮಾಡಿದ್ದನ್ನು ಪಠನ ಮಾಡ್ತಾನೆ. 4ನೇ ಹಂತದ ಸಾಧಕ ಬಹುತೇಕ ಜನ್ಮಗಳಲ್ಲಿ ತಾನು ಪಾಠನೂ ಮಾಡ್ತಾನೆ. ದೇವತೆಗಳು ತಮ್ಮ ಬಹುತೇಕ ಮೂಲ ರೂಪಗಳಲ್ಲಿ ಮತ್ತೆ ಅವತಾರ ರೂಪಗಳಲ್ಲಿ ಅನೇಕ ಕಲ್ಪಗಳಲ್ಲಿ ಅವರು ಸಾಧನೆ ಮಾಡ್ತಿರ್ತಾರಲ್ಲ, ಗುರುಗಳ ಮೂಲಕ ಪಾಠನೂ ಕೇಳ್ತಾರೆ,
ಇನ್ನೊಬ್ರಿಗೆ ಪಾಠನೂ ಹೇಳ್ತಾರೆ, ಹೊಸ ವ್ಯಾಖ್ಯಾನಗಳನ್ನು ಟಿಪ್ಪಣಿಗಳನ್ನು ಅವ್ರು ಬರೀತಾರೆ. ಮನುಷ್ಯರು ಬರಿಬಾರ್ದು ಅಂತಲ್ಲ, ಬರೆದವರೆಲ್ಲ ದೇವತೆಗಳು ಏನಲ್ಲ, ಸಾಮಾನ್ಯ ಮನುಷ್ಯರು ಕೂಡ ಅಂಥ ಕೆಲಸಗಳನ್ನ ಮಾಡ್ಬೋದು. ದೇವತೆಗಳು ಬರೆದ್ರೆ ಅದು ಇನ್ನೂ ಶ್ರೇಷ್ಠವಾಗಿರ್ತದೆ ಅಷ್ಟೇ. ಆ ವಿಷಯ ಅದು ಆ ಕಡೆ ಇರಲಿ. ಅಂತೂ ಬಹುತೇಕ ಜನ್ಮಗಳಲ್ಲಿ ಅಂತ ಇದನ್ನು ತಿಳ್ಕೊಳ್ಬೇಕು. ಹೀಗೆ ಯಾವುದೋ ಒಂದು ಪರಿಸರದಲ್ಲಿ ಹುಟ್ಟಿದ ಮೂಲಕ ಆ ಪರಿಸರದಲ್ಲಿ ಏನೇನು ಜನರ ನಂಬಿಕೆಗಳಿವೆ, ಜನಗಳು ಯಾವ್ದಾವುದನ್ನ ಇವನಿಗೆ ತಂದೆ ತಾಯಂದಿರಾದವರು ತಮ್ಮ ಜೀನ್ಸಿನ ಮೂಲಕ ಇವನಿಗೆ ಕೊಟ್ಟಿದ್ದಾರೆ ಅಂತೆಲ್ಲವೂ ಇವನಿಗೆ ಸಿಗ್ತದೆ. ನಾನು ಅದನ್ನು ಹಾಸ್ಯವಾಗಿ ಅನ್ಕೊಳ್ಳೋದಿದೆ. ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತೆಲ್ಲೋ ಘೋಷಣೆ ಕೇಳಿ ಬರ್ತಿರ್ತದೆ. ಅಂತ ಘೋಷಣೆಗಳನ್ನು ಕೇಳುವ ಮೂಲಕನೂ ಕೂಡ ಒಂದಿಷ್ಟು ಜ್ಞಾನ ಆತನಿಗೆ ಸಿಗ್ತದೆ. ಹರಿಕಥೆ ಉಪನ್ಯಾಸ ಅವಲ್ಲದೇನೆ ಇಂಥ ಕೆಲವು ಇವೆಲ್ಲ ಅನಧಿಕೃತವಾದಂಥ ಇನ್ಫಾರ್ಮಲ್ ಮಾರ್ಗಗಳು, ಕ್ಯಾಶುವಲ್ ಮಾರ್ಗಗಳು. ಅನಧಿಕೃತ ಅಂತ ಹೇಳೋದು ಬೇಡೇನೋ, ಒಬ್ರು ವಿದ್ವಾಂಸರು ಅನಧಿಕೃತ ಅಂತ ಹೇಳಬೇಡ ಅಂದರು. ಕ್ಯಾಶುವಲ್ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಅಂತಂದ್ರು. ಇಲ್ಲಿ ಶಬ್ದದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎರಡನೇ ಹಂತದಲ್ಲಿ ಗುರುಗಳ ಮೂಲಕ ಶ್ರವಣ, ಎರಡನೇ ಹಂತದ ಸಾಧಕ ಅವನು. ಇವನು ಮೊದಲನೇ ಹಂತದ ಸಾಧಕ ಅಂದ್ರೆ ತನ್ನ ಬಹುತೇಕ ಜನ್ಮಗಳಲ್ಲಿ ಗುರುಗಳ ಮೂಲಕ ಶ್ರವಣ ಮಾಡೋದಿಲ್ಲ. ಯಾವ್ಯಾವುದೋ ಮೂಲಗಳ ಮೂಲಕ, ಕ್ಯಾಶುವಲ್ ಮಾರ್ಗಗಳ ಮೂಲಕ ಆತನಿಗೆ ಒಂದಿಷ್ಟು ಇಂಥ ಶಬ್ದಗಳು ಕಿವಿಗೆ ಬೀಳ್ತವೆ, ವಿಚಾರಗಳು ಆತನ ಮನಸ್ಸಿಗೆ ಬರ್ತವೆ, ಒಂದಿಷ್ಟು ಬೇಸಿಕ್ ಜ್ಞಾನವನ್ನು ಪಡ್ಕೋತಾನೆ. ಇದೇ ತುಂಬ ಬೇಸಿಕ್ ಜ್ಞಾನ ಇದೆ, ಬಹಳ ಬೇಸಿಕ್ ಜ್ಞಾನ. ಆದ್ರಿಂದ ಅವನಿಗೆ ಆ ಮುಕ್ತಿ ಸಿಕ್ಕರೂ ಕೂಡ ಅಲ್ಲಿ ಸಿಗುವಂಥ ಸುಖನೂ ಬಹಳ ಅಲ್ಪ. ಇದು ನಾವು ಗಮನಿಸಬೇಕಾದಂಥ ಸಂಗತಿ. ನಾನು ಈಗ ಅರ್ಥ ಮಾಡ್ಕೊಂಡದ್ದು. ಭಾಗವತ ತಾತ್ಪರ್ಯದಲ್ಲಿ ಇನ್ನೂ ಒಂದು ಮಾತು ಕೇಳಿ ಬರ್ತದೆ. ಇದು 3ನೇ ಸ್ಕಂದದಲ್ಲಿದೆ ಅಂತ ನೆನಪು. ಪಶು ಪಕ್ಷಾದಿ ಭೇದೇನ ಜೀವಾ ಏವ ಸ್ವಯಂ ಸ್ಥಿತಾಃ ತತ್ರ ಸ್ಥಾವರ ಮುಕ್ತೇಭ್ಯಃ ವರಾಹ ಜಂಗಮ ಮುಕ್ತಕಾಃ ತೇಭ್ಯೋ ಮಾನುಷ ಮುಕ್ತಾಶ್ಚ ವಿಪ್ರಮುಕ್ತಾಃ ತತೋಧಿಕಾಃ ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದವೇದಿನಃ ಅರ್ಥಜ್ಞಾಃ ಋಷಯಸ್ತೇಭ್ಯಃ ಅತಃ ದೇವಾಃ ಸಂಶಯಚ್ಛಿದಃ ಅಂತ. ಈ ಮಾತು ಕೂಡ ತುಂಬಾ ಅದ್ಭುತವಾಗಿ ಇದೆ ಅಂತ ನನಗೆ ಅನ್ಸೋದು. ಈ ಜೀವ ತನ್ನ ಮೂಲ ಸ್ವರೂಪದಲ್ಲೇ ಕೆಲವರು ವೃಕ್ಷದ ರೂಪದವರು, ಕೆಲವರು ಪಶು ಪಕ್ಷಿ ಕ್ರಿಮಿ ಕೀಟ ಇತ್ಯಾದಿ ರೂಪದವರೆಲ್ಲ ಇದ್ದಾರಂತೆ. ಈ ಸಂಸ್ಕೃತವು ವ್ಯತ್ಯಯಸ್ತೇಷಾಂ ಮುಕ್ತವು ತತ್ತತ್ ಸ್ವರೂಪತ ಅಂತ ಆ ಭಾಗವತ ತಾತ್ಪರ್ಯಲ್ಲಿ ಹೇಳೋದು. ಇಲ್ಲಿ ಹುಟ್ಟಿದಾಗ ಅವನು ಹುಲಿಯಾಗಿ ಹುಟ್ಟಬಹುದು, ಮನುಷ್ಯರಾಗಿ ಹುಟ್ಟಬಹುದು, ಏನೋ ಹುಟ್ಟಬಹುದು. ಮೂಲ ಸ್ವರೂಪದಲ್ಲಿ ಒಬ್ಬ ವೃಕ್ಷನಾಗಿದ್ದವನು ಈ ಜನ್ಮದಲ್ಲಿ ಹುಟ್ಟಿದಾಗ ಮನುಷ್ಯನಾಗಿ ಹುಟ್ಟಬಹುದು. ಆ ಮೂಲ ಸ್ವರೂಪದಲ್ಲೇ ಮನುಷ್ಯನಾಗಿದ್ದವನು ಈ ಜನ್ಮದಲ್ಲಿ ಒಂದ್ಯಾವುದೋ ಜನ್ಮದಲ್ಲಿ ವೃಕ್ಷವಾಗಿ ಹುಟ್ಟಬಹುದು. ಅದು ಹುಟ್ಟಬಾರ್ದಂತಲ್ಲ. ಸಂಸ್ಕೃತೋ ವ್ಯತ್ಯಯ, ಸಂಸಾರ ನಡೆದಾಗ ಎಲ್ಲವೂ ಅಸ್ತವ್ಯಸ್ತವೇ ಆಗಿರ್ತದೆ. ಮುಕ್ತವು ತತ್ತತ್ ಸ್ವರೂಪತ, ಆದರೆ ಮುಕ್ತಿಯಲ್ಲಿ ಮಾತ್ರ ಅವನ ಮೂಲ ಸ್ವರೂಪ ಏನೋ ಆ ಸ್ವರೂಪವನ್ನೇ ಪಡೆದು ಅವನು ಶಾಶ್ವತ ಕಾಲಕ್ಕೂ ಇರ್ತಾನ. ಆದ್ರಿಂದ ಆ ಮುಕ್ತಿಯಲ್ಲಿ ವೃಕ್ಷದ ರೂಪದ, ಮರಗಿಡಗಳ ರೂಪದ ಸಾಧಕ ಇದ್ದಾರೆ. ಪ್ರಾಸಂಗಿಕವಾಗಿ ಒಂದು ಅಂಶವನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಮರಗಿಡದ ರೂಪದ ಸಾಧಕರು ಇರುವುದು ಅಂದ್ರೆ, ನಾವು ಇಲ್ಲಿ ನೋಡುವ ಮರಗಿಡಗಳಿವೆಯಲ್ಲ, ಇವಕ್ಕೆಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಹೋಗ್ಬೇಕು ಅಂದ್ರೆ ಅವುಗಳನ್ನ ಯಾವ್ದಾದ್ರು ಒಂದು ಕುಂಡದಲ್ಲಿ, ಪಾಟ್ನಲ್ಲಿ ಇಟ್ಕೊಂಡು ಅವುಗಳನ್ನ ಯಾರು ಹೊತ್ಕೊಂಡು ಹೋಗ್ಬೇಕಷ್ಟೆ. ತಮಗೆ ಹೋಗ್ಲಿಕ್ಕೆ ಬರೋದಿಲ್ಲ ಅವಕ್ಕೆ, ಇದು ಗೊತ್ತಿದೆ ನಮ್ಗೆ. ಅಥವಾ ಅವನು ಕಡಿದು ಇನ್ಯಾರಾದ್ರೂ ಅದನ್ನ ಮತ್ತೆಲ್ಲಿಗೋ ಸಾಗಿಸ್ಬೇಕಷ್ಟೆ. ಸಾಮಾನ್ಯ ಅದರಿಂದ ಅವುಗಳನ್ನ ಸ್ಥಾವರಗಳು ಅಂತ ಹೇಳ್ತಾರೆ. ನಮ್ಗೆ ಇದೆಲ್ಲ ಗೊತ್ತಿದೆ. ಇಲ್ಲಿ ಹೋಗದವುಗಳು ಅಂತ. ಆದ್ರೆ ಆ ಸ್ಥಾವರ ಜೀವರು ಅಂತ ಏನಿರ್ತಾರಲ್ಲ ಸ್ವರೂಪದಲ್ಲಿ,
ಅವರು ಈ ಈ ವೃಕ್ಷಾದಿಗಳಂತೆ ಈ ಸಸ್ಯಾದಿಗಳಂತೆ ಪ್ಲಾಂಟ್ಗಳಂತೆ ಸ್ಥಾವರರಾಗಿರೋದಿಲ್ಲ. ಅವ್ರು ಖಂಡಿತವಾಗಿ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಸಂಚಾರ ಮಾಡೇ ಮಾಡ್ತಾರಲ್ಲ. ಆದ್ರಿಂದ ಅಲ್ಲಿ ಪ್ಲಾಂಟ್ಸ್ ಅಂದ್ರೆ ಅಥವಾ ಟ್ರೀಸ್ ಅಂದ್ರೆ ಅವು ಈ ಥರ ಅಲ್ಲ. ಅದು ಸ್ಥಾವರ ಅಂತನ್ನೋದು ಈ ವೃಕ್ಷ ಇತ್ಯಾದಿಗಳನ್ನು ಹೋಲ್ತಾರೆ, ಇವುಗಳನ್ನು ಅವರು ಹೋಲ್ತಾರೆ ಅಂತ ಇಷ್ಟೇ ತಾತ್ಪರ್ಯ. ಈ ಮರ ಗಿಡಗಳಂತೆ ತೀರಾ ಪರಾಧೀನ ಆಗಿರ್ತಾರೆ ಅಂತ ಅದಕ್ಕೆ ಅರ್ಥ ಅಲ್ಲ. ಅದು ಅಪ್ರಾಕೃತ ಆದ್ರಿಂದ ಅದು ನಮ್ಮ ಗಮನಕ್ಕೆ ಬರೋದಿಲ್ಲ. ಸ್ಥಾವರ ಜೀವರು ಅಂದ್ರೆ ಯಾವುದೋ ಆಲದ ಗಿಡದಂತೆ, ಅಶ್ವತ್ಥದ ಗಿಡದಂತೆ, ಬಾಳೆ ಗಿಡದಂತೆ, ಯಾವುದೋ ಬಳ್ಳಿ ಅಂತೆ ಅಂತ ನಾವು ಹೀಗೆ ಏನೋ ತಿಳ್ಕೊಂಡು ಅಷ್ಟಕ್ಕೆ ಸುಮ್ಮನಾಗುವ ಸಾಧ್ಯತೆ ಇದೆ. ಆದರೆ ವಿಷಯ ಅಷ್ಟು ಮಾತ್ರ ಅಲ್ಲ. ಈ ಜೀವರಂತೆ ಅಲ್ಲ ಅವರು, ಈ ಸ್ಥಾವರಗಳಂತೆ ಅಲ್ಲ. ಅಷ್ಟು ನಮಗೆ ಗೊತ್ತಿದ್ರೆ ಸಾಕು. ಅವರ ಸ್ಥಾವರತ್ವ ಅಂತ ಅನ್ನೋದು ಅಪ್ರಾಕೃತವಾದದ್ದು, ಸ್ವಲ್ಪ ಅದು ವಿಶಿಷ್ಟವಾದದ್ದೇ. ಅಂತೂ ಮುಕ್ತಿಯಲ್ಲಿ ಹಾಗೆ ಇರ್ತಾರೆ ಅವರು. ತತ್ರ ಸ್ಥಾವರ ಮುಕ್ತೇಭ್ಯ ವರಾಹ ಜಂಗಮ ಮುಕ್ತಕಾಹ. ಆ ಮುಕ್ತಿಯಲ್ಲಿ ಹೋಗಿ ತಮ್ಮ ಸ್ಥಾವರ ರೂಪವನ್ನೇ ತಳೆದ ಅಲ್ಲೇನವರು ಮುಕ್ತಿಯಲ್ಲಿ ಇರ್ತಾರಲ್ಲ, ಮುಕ್ತ ಲೋಕದಲ್ಲಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತಲ್ಲ, ಮತ್ತೆ ಯಾವ್ದಾವುದೋ ಬೇರೆ ಲೋಕದಲ್ಲೂ ಕೂಡ ಇದನ್ನು ಗಮನಿಸ್ಬೇಕು. ಅಲ್ಲೇ ಹೋಗಿರ್ತಾರೆ ಅಂತಲ್ಲ. ಕೇಚಿದ ಅತ್ರೈವ ಮುಚ್ಚಂತೆ ಅಂತ ಕೂಡ ಕೇಳಿ ಬರ್ತದೆ. ಕೆಲವರು ಈ ಜಗತ್ತಿನಲ್ಲಿಯೇ ಮುಕ್ತರಾಗಿ ಅಲ್ಲಲ್ಲೇ ಇರ್ತಾರೆ. ಒಂದು ಬಾರಿ ಮುಕ್ತರಾಗಿ ಲಿಂಗದೇಹವನ್ನು ಪಡ್ಕೊಂಡು ಭಗವಂತನ ಹತ್ರ ಹೋಗಿ, ಯಾವತ್ ಶ್ವೇತಂ ನಗಚ್ಚಿದೆ, ಶ್ವೇತದ್ವೀಪಕ್ಕೊಂದು ಬಾರಿ ಹೋಗಿ ತಮ್ಮ ಮುಕ್ತಿಯನ್ನ ರಿಜಿಸ್ಟರ್ ಮಾಡಿಕೊಂಡು, ಹಾಸ್ಯವಾಗಿ ಹೇಳುವುದಾದ್ರೆ, ಮಳೆ ಆಯಾ ಲೋಕದಲ್ಲೇ ಬಂದಿದ್ದು ಬಿಡ್ತಾರೆ. ಹತ್ರ ಇದೇ ಭೂಲೋಕದಲ್ಲೇ ಇರ್ಬೋದು, ಮತ್ತಿನ್ನೊಬ್ರು ಇನ್ನೊಂದು ಯಾವುದೋ ಲೋಕದಲ್ಲಿಯೂ ಇರಬಹುದು. ಅಂತೂ ಆ ಸ್ಥಾವರ ಮುಕ್ತರಿಗಿಂತ ಜಂಗಮ ಮುಕ್ತರು ಶ್ರೇಷ್ಠರು. ಜಂಗಮ ಮುಕ್ತರು, ಜಂಗಮನ ಶಬ್ದಕ್ಕೆ ಎಲ್ಲ ಕಡೆ ಸಂಚಾರ ಮಾಡುವಂಥವು ಅಂತ ಅರ್ಥ. ವೃಕ್ಷಗಳು ಕೂಡ, ವೃಕ್ಷದ ರೂಪದ ಜೀವರು ಕೂಡ ಎಲ್ಲ ಕಡೆ ಸಂಚಾರ ಮಾಡೇ ಮಾಡ್ತಾರೆ ಅಂತ ಅನ್ನೋದು ನಾನು ಆವಾಗ ಹೇಳಿದೆ. ಅವ್ರಿಗಿಂತ ಈ ಜಂಗಮ ಮುಕ್ತರು ಶ್ರೇಷ್ಠರು. ಅಲ್ಲಿ ಸ್ಥಾವರತ್ವ, ಜಂಗಮತ್ವ ಅನ್ನೋದೆಲ್ಲ ಅದು ತುಂಬಾ ಪಾರಿಭಾಷಿಕವಾದಂಥ ಶಬ್ದ. ಅದು ನಾವೇ ತಿಳ್ಕೊಂಡಂತೆ ಅದ್ಯಾವುದೋ ಸ್ಥಾವರತ್ವ ಮತ್ತಾವುದೋ ಜಂಗಮತ್ವ ಅಂತ ಅದಕ್ಕೆ ತಿಳ್ಕೋಬಾರ್ದು, ಅರ್ಥ ಮಾಡಬಾರ್ದು ಅಂತ ನನ್ನ ಆಲೋಚನೆ. ಟರ್ಮ್ಸ್ ಅವೆಲ್ಲ. ತೇಭ್ಯೋ ಮಾನುಷ ಮುಕ್ತಾಶ್ಚ. ಆ ಜಂಗಮ ಮುಕ್ತರೇನಿದ್ದಾರಲ್ಲ, ಪಶು ಪಕ್ಷಿ, ಅದರಲ್ಲಿ ಕ್ರಿಮಿ ಕೀಟ ಇತ್ಯಾದಿಗಳಲ್ಲಿ ಸೇರ್ಕೊಳ್ತಾರೆ. ಆ ಜಂಗಮ ಮುಕ್ತರಿಗಿಂತ ಮನುಷ್ಯ ಮುಕ್ತರು ಹೆಚ್ಚು ಶ್ರೇಷ್ಠರಂತೆ. ಆ ಜಂಗಮ ಮುಕ್ತರಿಗಿಂತ ಮನುಷ್ಯ ಮುಕ್ತರಿಗೆ ಅವರ ದೇಹದ ಆಕಾರ ಇತ್ಯಾದಿಗಳು ಸ್ವಲ್ಪ ಭಿನ್ನವಾಗೇ ಇರ್ತವೆ. ಸ್ಥಾವರ ಮುಕ್ತರಿಗಿಂತ ಜಂಗಮ ಮುಕ್ತರಿಗೆ ಆಕಾರ, ಜಂಗಮ ಮುಕ್ತರಿಗಿಂತ ಮನುಷ್ಯ ಮುಕ್ತರ ಆಕಾರ, ಮೂಲ ಸ್ವರೂಪ ದೇಹ ಇವೆಲ್ಲ ಸ್ವಲ್ಪ ಭಿನ್ನವಾಗಿಯೇ ಇರ್ತವೆ. ಅದು ನಮಗೆ ಗೊತ್ತಿರಬೇಕು. ತೇಭ್ಯೋ ಮಾನುಷ ಮುಕ್ತಾಶ್ಚ. ಹೀಗೆ ಜಂಗಮ ಮುಕ್ತರಿಗಿಂತ ಮಾನುಷ ಮುಕ್ತರು ಶ್ರೇಷ್ಠರು. ವಿಪ್ರಮುಕ್ತಾ ತಥೋಧಿಕಾ. ಆ ಮಾನುಷ ಮುಕ್ತರಿಗಿಂತ ವಿಪ್ರಮುಕ್ತರು ಅಂದ್ರೆ ಬ್ರಾಹ್ಮಣರಾದ ಮುಕ್ತರು, ಮುಕ್ತರಾದ್ಮೇಲೂ ಕೂಡ ಬ್ರಾಹ್ಮಣರಾಗಿ ಇರಬೇಕಾದವರು, ಅದು ತಾತ್ಪರ್ಯ, ಅವರು ಶ್ರೇಷ್ಠರು ಅಂತ. ಇವೆಲ್ಲ ಆಚಾರ್ಯ ಸಿದ್ಧಾಂತದ ವೈಶಿಷ್ಟ್ಯಗಳು. ಹೀಗೆ ಅನೇಕ ಜನ ಭೇದವನ್ನೇ ಹೇಳಲಿಲ್ಲ, ಇದು ನಮ್ಗೆ ಗೊತ್ತಿದೆ. ಅನೇಕ ಜನ ಸಿದ್ಧಾಂತಕಾರರು ಭೇದವನ್ನೇ ಒಪ್ಪಲಿಲ್ಲ. ಭೇದವನ್ನು ಒಪ್ಪಿದ್ರು ಕೂಡ ತಾರತಮ್ಯವನ್ನ, ಇಂಥದ್ರಲ್ಲಿ ವ್ಯತ್ಯಾಸವನ್ನು ಒಪ್ಪದೇ ಇದ್ದವರು ಇನ್ನು ಕೆಲವು ಜನ. ಆದರೆ ಹೀಗೆ ಎಷ್ಟು ಜನ ಸಾಧಕರಿದ್ದಾರೋ ಅಷ್ಟು ಸಾಧನೆಯ ಮಾರ್ಗಗಳಿವೆ. ಮುಕ್ತಿಯಲ್ಲಿ ಅವರು ಹೋಗಿ ಪಡೆಯುವಂಥ ಒಂದು ಸುಖವೂ ಕೂಡ ಅಷ್ಟು ಥರದ್ದಾಗಿದೆ ಅಂತೆಲ್ಲ ಏನು ವರ್ಣನೆ ಮಾಡ್ತಾರೆ. ಅದು ಆಚಾರ್ಯ ಸಿದ್ಧಾಂತದಲ್ಲಿ ಮಾತ್ರ ನಮ್ಗೆ ಕಾಣಿಸ್ತದೆ. ಅದಷ್ಟೇ ಅಲ್ಲದೇನೆ ಜೀವಕ್ಕೊಂದು ಆಕಾರ ಇದೆ. ನಾವು ಈ ಏಕಕಾಲದಲ್ಲಿ ಎಲ್ಲ ಸಂಗತಿಗಳನ್ನು ಗಮನಿಸಬೇಕು. ಅನೇಕ ಜನ ಸಾಧಕರಿರುವಂಥ ಅನೇಕ ಸಾಧನೆಯ ಮಾರ್ಗಗಳು ಇವೆ ಅಂತ ನೋಡುವಾಗ ಆ ಜೀವರಿಗೆ ಅಂತಂಥದ್ದೇ ಪ್ರತ್ಯೇಕ ಆಕಾರಗಳೂ ಇವೆ, ಅದನ್ನು ಅಲ್ಲಿ ಗಮನಿಸ್ಬೇಕು. ಜೀವ ನಿರಾಕಾರ ಅಲ್ಲ. ಆಚಾರ್ಯರು ಸ್ಪಷ್ಟವಾಗಿ ಆತನನ್ನು ಸಾಕಾರ ಅಂತ ಹೇಳಿದ್ದಾರೆ.
ಮತ್ತೆ ಮಾನುಷ ಮುಕ್ತರು ಅಂತ ಬಂತಲ್ಲ, ಮನುಷ್ಯ ಮುಕ್ತರು ಅಂತ, ಮನುಷ್ಯೋತ್ತಮರು ಅಂತೆಲ್ಲ ನಾವು ಹೇಳ್ತೀವಲ್ಲ. ಸಾತ್ವಿಕರು, ರಾಜಸರು, ತಾಮಸರು ಅಂತಿದ್ದಾರೆ. ಆ ಮನುಷ್ಯೋತ್ತಮರು, ಮನುಷ್ಯ ಅಧಮರು ಏನಿದ್ದಾರೆ ಅವರೆಲ್ಲ ತಮಸ್ಸಿಗೆ ಹೋಗ್ತಾರೆ. ಮನುಷ್ಯ ಮಧ್ಯಮರು ಅವರು ನಿತ್ಯ ಸಂಸಾರಿಗಳಾಗಿರ್ತಾರೆ. ಮನುಷ್ಯ ಮುಕ್ತರಾದವರು, ಮನುಷ್ಯೋತ್ತಮರು ಮುಕ್ತಿಗೆ ಹೋಗ್ತಾರೆ ಅಂತ. ಅಲ್ಲೊಂದು ಸಂಗತಿಯನ್ನ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯದಲ್ಲಿ. ಅದನ್ನು ಒಟ್ಟಾರೆ ನಾನು ಗೀತಾ ಪ್ರಸ್ಥಾನದಲ್ಲಿ ಅಂತ ಹೇಳ್ತೇನೆ. ಅದು ಒಂದು ವೈಶಿಷ್ಟ್ಯವೇ, ಯಾರೂ ಹೇಳದೇ ಇರುವಂಥ ಒಂದು ವೈಶಿಷ್ಟ್ಯ, ಒಂದು ನವೀನತೆ. ಅದು ಆಚಾರ್ಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು, ಅದು ಚಾತುರ್ವರ್ಣ್ಯಕ್ಕೆ ಸಂಬಂಧಪಟ್ಟದ್ದು. ಅದ್ರ ಹಿಂದೆ ಕೂಡ ನಾವು ಅನೇಕ ಬಾರಿ ನೋಡೇ ಇದ್ದೇವೆ. ಆಚಾರ್ಯರು ದೈಹಿಕವಾದ ಚಾತುರ್ವರ್ಣ್ಯವಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ಈಗೆಲ್ಲ ಇಲ್ಲಿ ಏನು ನೋಡ್ತಾ ಇದ್ದೇವಲ್ಲ, ಇಂಥ ಒಂದು ಚಾತುರ್ವರ್ಣ್ಯ ವ್ಯವಸ್ಥೆ ಇದೆ ಅಂತನ್ನುವುದನ್ನು ಹೇಳಿದ್ದಲ್ಲದೆ, ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ವ್ಯವಸ್ಥೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಇದನ್ನು ಯಾರೂ ಹೇಳಲಿಲ್ಲ. ಭಾಷ್ಯವಾದ ಜಾತಿ ಪದ್ಧತಿಯನ್ನೇ ಒಪ್ಪದೇ ಇದ್ದವರು ಅನೇಕ ಜನ, ನಮ್ಗೆ ಗೊತ್ತಿದೆ ಇದೆ ಜಗತ್ತಿನಲ್ಲಿ. ಭಾಷ್ಯವಾದ ಜಾತಿ ಪದ್ಧತಿಯನ್ನು ಒಪ್ಪಿದರೂ ಕೂಡ ಅಂತರಂಗದಲ್ಲಿಯೂ ಈ ಜಾತಿ ಪದ್ಧತಿ ಇರ್ತದೆ, ಸ್ವರೂಪದಲ್ಲಿಯೂ ಅಂತ ಮತ್ತೆ ಎಷ್ಟೋ ಜನ ಏನು ಯಾರೂ ಒಪ್ಪಲೇ ಇಲ್ಲ ಆಚಾರ್ಯರೊಬ್ಬರನ್ನು ಬಿಟ್ರೆ. ಅವರೊಬ್ಬರು ಮಾತ್ರ ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ ಯೋನಿ ಭೇದಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ ಅಂತ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. ಅದು ಇರುವುದು ಎಲ್ಲಿ ಅಂದರೆ ದೇವತೆಗಳಲ್ಲಿಲ್ಲ, ತಮೋಯೋಗ್ಯರಾದಂಥ ರಾಕ್ಷಸರಲ್ಲಿಲ್ಲ, ಮತ್ತೆ ಅದಿರೋದು ಮನುಷ್ಯರಲ್ಲಿ. ಅದರಲ್ಲೂ ಮುಕ್ತಿಯೋಗ್ಯರಾದಂಥ ಮನುಷ್ಯರಲ್ಲಿ ಮಾತ್ರ ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವ್ಯವಸ್ಥೆ ಇದೆ. ಅವರು ಮುಕ್ತಿಗೆ ಹೋದ್ಮೇಲೂ ಕೂಡ ಮೂಲತಃ ಬ್ರಾಹ್ಮಣನಾದವನು ಅಲ್ಲಿ ಬ್ರಾಹ್ಮಣನಾಗೇ ಇರ್ತಾನೆ, ಅಲ್ಲಿ ಕ್ಷತ್ರಿಯ, ಅಲ್ಲಿಯೂ ವೈಶ್ಯ, ಶೂದ್ರ ಅಂತ ಈಗೊಂದು ವ್ಯವಸ್ಥೆ ಇದ್ದೇ ಇದೆ. ಇಂಥವೆಲ್ಲ ಜಾತಿ ಪದ್ಧತಿ ಕಟ್ಟುಪಾಡುಗಳು, ಅಸ್ಪೃಶ್ಯತೆ ಇಂಥವೆಲ್ಲ ಅಲ್ಲಿ ಇರ್ಲಿಕ್ಕಿಲ್ಲ ಬಿಡಿ. ಪ್ರಾಸಂಗಿಕವಾಗಿ ಹಾಸ್ಯಕ್ಕಾಗಿ ಹೇಳಿದೆ. ಅಂತೂ ಜಾತಿ ಪದ್ಧತಿ ಅಲ್ಲಿದೆ. ಆದರೆ ಅದು ಹೇಗಿದೆ ಅಂದ್ರೆ ಅಲ್ಲಿ ಸ್ವಾಭಾವಿಕ ಬ್ರಾಹ್ಮಣಾದಿ ಶಮಾದ್ಯೈರೇವ ವಿದ್ಯತೆ. ಶಮದಮಾದಿ ಸಂಪತ್ತಿಗಳನ್ನು ಗಮನಿಸಿದ್ರೆ ಆ ಬ್ರಾಹ್ಮಣಾದಿಗಳಲ್ಲಿ ಅಂಥ ಒಂದು ವ್ಯತ್ಯಾಸ ಇದೆ. ಹೆಚ್ಚು ಶಮದಮಾದಿ ಸಂಪತ್ತಿ ಇದ್ದವನು ಬ್ರಾಹ್ಮಣ, ಕಡಿಮೆ ಇದ್ದವನು ಕ್ಷತ್ರಿಯ, ಇನ್ನೂ ಕಡಿಮೆ ಇದ್ದವನು ವೈಶ್ಯ, ಮತ್ತು ಕಡಿಮೆ ಇದ್ದವನು ಶೂದ್ರ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಮನುಷ್ಯ ಮುಕ್ತರಿಗಿಂತ ವಿಪ್ರಮುಕ್ತ, ಬ್ರಾಹ್ಮಣನಾಗಿ ಮುಕ್ತನಾದವನು ಅವನು ಕ್ಷತ್ರಿಯ, ವೈಶ್ಯ, ಶೂದ್ರ ಇತ್ಯಾದಿಗಳಿಗಿಂತಲೂ ಹೆಚ್ಚು ಶ್ರೇಷ್ಠ. ಸ್ವರೂಪತಃ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇಷ್ಟು ಮಾತ್ರ ಇರೋದು. ಮತ್ತೆ ಯಾವುದೋ ಚಾಂಡಾಲ, ಪುಲಸ್ಕ ಮೊದಲಾದವುಗಳು ಅವೆಲ್ಲ ಇಲ್ಲ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ. ಇವು ನಾಲ್ಕೇ ಇವೆ. ಅಲ್ಲಿ ಶೂದ್ರ, ವೈಶ್ಯ ಮತ್ತು ಕ್ಷತ್ರಿಯರಿಗಿಂತ ಹೆಚ್ಚಿನ ಶಮದವಾದಿ ಸಂಪತ್ತಿ ಇರುವಂಥ ಮನುಷ್ಯೋತ್ತಮ ಬ್ರಾಹ್ಮಣ, ಆತ ಶ್ರೇಷ್ಠ, ಅವನಲ್ಲಿ ಬ್ರಾಹ್ಮಣನಾಗಿರ್ತಾನೆ. ತೇಭ್ಯೋ ಮಾನುಷ ಮುಕ್ತಾಶ್ಚ ವಿಪ್ರಮುಕ್ತಾ ತಥೋಧಿಕಾ. ಇಲ್ಲೊಂದು ಸ್ವಾರಸ್ಯದ ಸಂಗತಿ ಇದೆ. ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದವೇದಿನಃ ಅರ್ಥಜ್ಞಾಃ ಋಷಯಸ್ತೇಭ್ಯಃ ಅಥೋ ದೇವಾ ಸಂಶಯಚ್ಛಿದ ಅಂತ. ಈ ಮುಕ್ತರಾದಂಥ ಬ್ರಾಹ್ಮಣರು ಏನಿರ್ತಾರಲ್ಲ, ಸ್ವರೂಪತಃ ಬ್ರಾಹ್ಮಣನಾಗಿರ್ತಾನೆ, ಮುಕ್ತಿ ಹೋದ್ಮೇಲೂ ಕೂಡ ಅವನಲ್ಲಿ ಬ್ರಾಹ್ಮಣನಾಗಿ ಇರ್ತಾನೆ ಅಂತ ಏನು ಬಂತಲ್ಲ, ಬ್ರಾಹ್ಮಣ ಅಂದ ಕೂಡಲೇ ನಮ್ಮ ದೃಷ್ಟಿಯಲ್ಲಿ ಅವನು ಈ ಜಗತ್ತಿನಲ್ಲಿ ಬೇಕಾದಷ್ಟು ವೇದಾಧ್ಯಯನ ಇತ್ಯಾದಿಗಳನ್ನು ಮಾಡಿ ಅರ್ಥ ಸಮೇತ ಅದನ್ನೆಲ್ಲ ತಿಳಿದು ಮತ್ತೊಬ್ಬರಿಗೆ ಪಾಠವನ್ನು ಮಾಡಿ ಭಾರಿ ಸಾಧನೆ ಮಾಡಿ ಮುಕ್ತಿಗೆ ಹೋಗಿರ್ತಾನೆ ಅಂತ ನಾವು ಅನ್ಕೊಳ್ತೇವೆ. ಹಾಗಿಲ್ಲ. ತತ್ರ ಉಪದೇಶ ಮಾತ್ರೇಣ ಮುಕ್ತೇಭ್ಯ ವೇದವೇದಿನಃ. ಆ ಇದು ನೋಡಿ, ಇದನ್ನ ಗಮನಿಸ್ಬೇಕು. ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತ ಹೀಗೆ ಬೇರೆ ಮುಕ್ತರಿದ್ದಾರೆ, ಅವ್ರಿಗಿಂತ ಬ್ರಾಹ್ಮಣ ಮುಕ್ತ ಶ್ರೇಷ್ಠ. ಆದರೆ ಆ ಎಲ್ಲ ಬ್ರಾಹ್ಮಣ ಮುಕ್ತರೂ ಕೂಡ ವೇದವೇತ್ತರು ಏನಾಗಿರೋದಿಲ್ಲ. ವೇದವನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನೇನು ತಿಳ್ಕೊಂಡಿರೋದಿಲ್ಲ ಅವರು. ಅದು ಸ್ವಾರಸ್ಯ. ಬ್ರಾಹ್ಮಣ ಅಂದ್ರೆ ಹಾಗಾಗಿರ್ತಾನೆ ಅಂತ ನಾವು ತಿಳ್ಕೋಬೇಕಾಗಿಲ್ಲ. ಹಾಗಾಗಿ ಹೇಗೆ ಅದು ಅಂದ್ರೆ ಉಪದೇಶ ಮಾತ್ರೇಣ ಮುಕ್ತ.
ಇದು ಆಚಾರ್ಯ ಹೇಳುವಂಥ ಒಂದು ವೈಶಿಷ್ಟ್ಯ. ಬ್ರಾಹ್ಮಣನಾಗಿಯೂ ಕೂಡ ಅವನು ಕೇವಲ ಶಾಸ್ತ್ರದ ಉಪದೇಶವನ್ನು, ವೇದ ಅಂದರೆ ಋಗಾದಿ ವೇದಗಳು ಮಾತ್ರ ಅಲ್ಲ, ಋಗಾದಿ ವೇದಗಳು, ಮಹಾಭಾರತ, ಇತಿಹಾಸ ಅಂದರೆ ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ ವಿಷ್ಣು ಇತಿಹಾಸ, ಭಾಗವತಾದಿಗಳು ಪುರಾಣಗಳು. ವೇದ ಅಂದರೆ ಇವೆಲ್ಲವೂ, ವೇದ ಅಂದರೆ ಇವೆಲ್ಲವನ್ನೂ ವೇದ ಅಂತಲೇ ನಾವು ಪರಿಗಣಿಸಬೇಕು. ಆದ್ದರಿಂದ ಇಲ್ಲಿ ಎಲ್ಲಿಯೂ ಕೂಡ ವೇದ ಎಂಬ ಶಬ್ದಕ್ಕೆ ಕೇವಲ ಋಗಾದಿ ವೇದಗಳು ಅಂತ ಹೀಗೇನೋ ಅರ್ಥ ಮಾಡಬೇಕಾಗಿಲ್ಲ. ಅದನ್ನೆಲ್ಲ ಸಕಲ ಶಾಸ್ತ್ರಗಳ ಪರವಾಗಿ ತಿಳ್ಕೋಬೇಕು. ವೇದ ಇತ್ಯೇವ ಶಬ್ದಿತಾಹ ಅಂತ ನವಿಲಕ್ಷಣತ್ವಾಧಿಕರಣದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪ್ರಾಯ ಅಥವಾ ಅನುವ್ಯಾಖ್ಯಾನದಲ್ಲಿ ವೇದ ಇತ್ಯೇವ ಶಬ್ದಿತಾಹ, ಎಲ್ಲಕ್ಕೂ ಕೂಡ ವೇದ ಅಂತಲೇ ಹೇಳ್ತಾರೆ. ಇವು ಎಲ್ಲ ಗ್ರಂಥಗಳಿಗೂ ಕೂಡ ಜ್ಞಾನ ಸಾಧನವಾದ ಎಲ್ಲ ಗ್ರಂಥಗಳನ್ನು ವೇದ ಅಂತಲೇ ಹೇಳ್ತಾರೆ. ಆದ್ರಿಂದ ಅಲ್ಲಿ ಅವನು ಆ ಉಪದೇಶ ಮಾತ್ರದಿಂದ ವೇದ ಪುರಾಣಾದಿಗಳಲ್ಲಿ ಬರುವ ಸಂಗತಿಗಳನ್ನ ಯಾವನೋ ಒಬ್ಬ ಗುರುವಿನ ಮೂಲಕ ಕೇವಲ ಉಪದೇಶ ಪಡೆದಿರ್ತಾನೆ, ತಾನು ಅದನ್ನ ತಿಳಿದಿರುವುದಿಲ್ಲ, ನೇರವಾಗಿ ಆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವುದಿಲ್ಲ. ಇದು ಗಮನಿಸಬೇಕಾದ ಸಂಗತಿ. ಮಾಡಿರುವುದಿಲ್ಲ, ಮಾಡಬೇಕು ಅಂತ ಹೊರಟ್ರೆ ಸಾಧ್ಯವೂ ಆಗೋದಿಲ್ಲ. ಅವರವರ ಸಾಧನೆ ಮಾರ್ಗ ಇದು. ಆಗ ನಾವು ಸಾಧನೆ ಮಾಡುವುದಲ್ಲಿ ಈ ಮನುಷ್ಯ ಲೋಕದಲ್ಲಿದ್ದಾಗ ಇದು ಇಲ್ಲಿಯೂ ಕೂಡ ಮೆಜಾರಿಟಿ ಜನ್ಮಗಳನ್ನೇ ನಾವು ತಗೊಳ್ಬೇಕು. ಒಬ್ಬ ಸಾಧಕನಿಗೆ 100 ಅಥವಾ 10,000 ಜನ್ಮ, 1,000 10,000 ಜನ್ಮವೋ ಏನೋ ಆತನ ಪರಿಗಣನೆಯಲ್ಲಿ ಇದ್ದಾಗ ಯಾವೋ ಒಂದು ಜನ್ಮದಲ್ಲಿ ಅಥವಾ ಒಂದು 10 ಜನ್ಮಗಳಲ್ಲಿ ಗುರುಗಳ ಮೂಲಕ ವೇದಗಳನ್ನು ಅಧ್ಯಯನ ಮಾಡಿರ್ಬೋದು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ಬೋದು. ಆದರೆ ಒಂದು ಜನ್ಮದಲ್ಲಿ 2 ಜನ್ಮದಲ್ಲಿ ಯಾರಿಗೆ ಪಾಠ ಮಾಡ್ತಾನೆ, ಯಾರಿಗೆ ಪಾಠ ಮಾಡಿಲ್ಲ, ಓದಿದಾನೋ ಇಲ್ಲೋ ಅಂತನೂ ಮುಖ್ಯ ಅಲ್ಲ. ಆತನ ಒಟ್ಟಾರೆ ಜನ್ಮಗಳಲ್ಲಿ ಆತ ಶಾಸ್ತ್ರವನ್ನ ತಾನಾಗಿ ಓದಲಿಲ್ಲ, ಕೇವಲ ಅದನ್ನು ಉಪದೇಶವನ್ನ ಪಡೆದ. ಉಪದೇಶ ಮಾತ್ರದಿಂದಲೇ ಆತ ಆ ಜ್ಞಾನವನ್ನೆಲ್ಲ ಪಡಿತಾನೆ. ಮೆಜಾರಿಟಿ ಜನ್ಮಗಳಲ್ಲಿ ಕೇವಲ ಉಪದೇಶ ಮಾತ್ರದಿಂದ ಜ್ಞಾನವನ್ನು ಪಡೆದ ಮತ್ತು ಮುಕ್ತನಾಗಿದ್ದಾನೆ. ಬ್ರಾಹ್ಮಣನೇ ಅದನ್ನು ಗಮನಿಸ್ಬೇಕು, ಮುಕ್ತನಾಗಿದ್ದಾನೆ. ಅಂಥವನಿಗಿಂತ ವೇದವೇದಿನ ವಿಪ್ರಾಹ ಶ್ರೇಷ್ಠಾಹ, ವೇದಜ್ಞರಾದವರು ಅಂದ್ರೆ ಶಾಸ್ತ್ರಜ್ಞರಾದಂಥವ್ರು, ಶಾಸ್ತ್ರವನ್ನ ತಾವು ಶ್ರವಣ ಮಾಡಿ ಓದಿದವರು ಏನಿದ್ದಾರೆ ಅವರು ಮತ್ತೂ ಶ್ರೇಷ್ಠರು ಅಂತ. ಇಲ್ಲಿ ನಂದೊಂದು ವ್ಯಾಖ್ಯಾನ ಇದೆ. ನಾವೀಗ ಮೊದಲು ಗೀತಾ ತಾತ್ಪರ್ಯದಲ್ಲಿರುವುದನ್ನು ನೋಡಿದ್ವಿ, ಮುಂದೆ ಭಾಗವತ ತಾತ್ಪರ್ಯದಲ್ಲಿರುವುದನ್ನ ನೋಡ್ತಾ ಇದ್ವಿ. ಗೀತಾ ತಾತ್ಪರ್ಯದಲ್ಲಿರುವಂತಹ ಸಂಗತಿಯನ್ನು ಒಂದಿಷ್ಟನ್ನ ಭಾಗವತ ತಾತ್ಪರ್ಯಕ್ಕೆ ನಾವು ಜೋಡಿಸ್ಕೋಬೇಕು. ಆ ಬ್ರಾಹ್ಮಣರಲ್ಲಿ ಏನು ವರ್ಗೀಕರಣ ಹೇಳ್ತಿದ್ದಾರಲ್ಲ, ಆ ಬ್ರಾಹ್ಮಣರಲ್ಲಿ ಕೆಲವರು ಜ್ಞಾತ್ವಾಪಿ ಮುಕ್ತಿ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಬ್ರಾಹ್ಮಣನೇ ಆಗಿದ್ರು ಕೂಡ ಭಗವಂತನನ್ನು ಒಂದಿಷ್ಟು ತಿಳ್ಕೊತಾನಷ್ಟೇ, ಫಾರ್ಮಲ್ ಮಾರ್ಗ, ಕ್ಯಾಶುವಲ್ ಮಾರ್ಗಗಳ ಮೂಲಕ. ಅವನಿಗಿಂತ ಗುರುವಿನ ಮೂಲಕ ಶಾಸ್ತ್ರವನ್ನು ಪಠನ ಮಾಡುವವನು, ಗುರುವಿನ ಮೂಲಕ ಶಾಸ್ತ್ರವನ್ನು ಶ್ರವಣ ಮಾಡುವವನು ಇನ್ನೂ ಶ್ರೇಷ್ಠ. ಬ್ರಾಹ್ಮಣನಲ್ಲಿಯೇ, ಸ್ವರೂಪತಃ ಬ್ರಾಹ್ಮಣನಲ್ಲಿಯೇ ಕೇವಲ ತಿಳ್ಕೊಳ್ಳುವವನು, ಯಾವ್ಯಾವುದೋ ಮಾರ್ಗಗಳ ಮೂಲಕ ತಿಳ್ಕೊಳ್ಳುವವನು, ಗುರುಗಳ ಮೂಲಕ ಶ್ರವಣ ಮಾಡುವವನು ಇನ್ನೂ ಶ್ರೇಷ್ಠ. ಅವನಿಗಿಂತ ತಾನು ಅದನ್ನು ಪಠನ ಮಾಡುವವನು ಮತ್ತು ಶ್ರೇಷ್ಠ ಅನ್ನೋದನ್ನ ಭಾಗವತ ತಾತ್ಪರ್ಯ ಜೊತೆ ಸೇರಿಸ್ಕೋಬೇಕು ಅಂತ ನನ್ನ ವ್ಯಾಖ್ಯಾನ. ಯಾವ ಟಿಪ್ಪಣಿಯಲ್ಲಿದೆ ಇದೆಲ್ಲ ಅಂತ ಕೇಳಬೇಡಿ, ನನಗನ್ಸಿದ್ದನ್ನು ಹೇಳಿದ್ದೇನೆ. ಯಾರಾದ್ರೂ ವಿದ್ವಾಂಸರು ಕಿವಿಗೆ ಅದು ಬಿದ್ದರೆ ಅವರು ಅದನ್ನ ಪರಾಮರ್ಶಿಸ್ಬೇಕಷ್ಟೆ. ಅವನಿಗಿಂತ ಗುರುಗಳ ಮೂಲಕ ಶ್ರವಣ ಮಾಡಿ ಪಠನ ಮಾಡುವವನಿಗಿಂತ ತಾನು ಇನ್ನೊಬ್ಬರಿಗೆ ಪಾಠ ಮಾಡುವವನು ಮತ್ತು ಶ್ರೇಷ್ಠ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯ ವೇದವೇದಿನಃ. ಉಪದೇಶ ಮಾತ್ರದಿಂದ ಗುರುಗಳ ಮೂಲಕ ಉಪದೇಶ, ಅದನ್ನೆಲ್ಲ ಟಿಪ್ಪಣಿಗಳಲ್ಲಿ ಹೇಗೆ ಹೇಳ್ತಾರೆ. ವೇದಗಳನ್ನು ನೇರವಾಗಿ ಓದಲಿಲ್ಲ, ವೇದ ಪುರಾಣ ಮಹಾಭಾರತ ಆದಿಗಳ ಅರ್ಥವನ್ನ ಗುರುಗಳ ಮೂಲಕ ಶ್ರವಣ ಮಾಡಿದ್ದಾನಷ್ಟೇ, ತಾನು ಅದನ್ನು ಓದಲಿಲ್ಲ. ಅದು ಉಪದೇಶ ಮಾತ್ರೇಣ ಅನ್ನೋದಕ್ಕೆ ಅರ್ಥ. ಅವನಿಗಿಂತ ತಾನು ಆ ವೇದಾದಿಗಳನ್ನೇ ಶ್ರವಣ ಮಾಡಿ ಮುಕ್ತಿ ಪಡೆದವನು ಇನ್ನೂ ಶ್ರೇಷ್ಠ. ಅದನ್ನು ಪಠನ ಮಾಡಿದವನು ಮತ್ತೂ ಶ್ರೇಷ್ಠ, ಅದನ್ನು ಪಾಠ ಮಾಡುವವನು ಮತ್ತೂ ಶ್ರೇಷ್ಠ. ಅಲ್ಲಿ ಅರ್ಥಜ್ಞ ಋಷಯಸ್ತೇಭ್ಯ, ಒಟ್ಟಾರೆ ಈ ಮನುಷ್ಯರೇನಿದ್ದಾರಲ್ಲ, ಆ ಮನುಷ್ಯರು ಬ್ರಾಹ್ಮಣ ಕ್ಷತ್ರಿಯ ಒಟ್ಟಾರೆ ಎಲ್ಲರನ್ನೂ ಬ್ರಾಹ್ಮಣಿಗಿಂತಲೂ ಶ್ರೇಷ್ಠರಾದ ಋಷಿಗಳು. ಯಾಕೆಂದ್ರೆ ಅರ್ಥಜ್ಞ ಋಷಯಸ್ತೇಭ್ಯ, ಅರ್ಥಜ್ಞರಾದ ಋಷಿಗಳು ಮತ್ತೂ ಶ್ರೇಷ್ಠರಂತೆ. ಈ ಮಾತನ್ನ ಓದಿದಾಗ ನನಗೆ ದಿಗ್ಭ್ರಾಂತಿ ಆಯ್ತು ಅನ್ಸರಿ. ಯಾಕೆಂದ್ರೆ
ನಮ್ಮಂಥ ಮನುಷ್ಯರನ್ನ ಶಾಸ್ತ್ರ ಅರ್ಥಜ್ಞರು ಅಂತ ಪರಿಗಣನೆ ಮಾಡಲಿಲ್ವಲ್ಲ. ಇಷ್ಟೆಲ್ಲ ಓದಿದ್ದೇವೆ ಅಂತ ನಾವು ಅಭಿಮಾನ ಇಟ್ಕೊಂಡಿದ್ದೇವೆ, ಭಾರಿ ಓದಿದ್ದೇವೆ ಅಂತ ಮುಂದಿಷ್ಟು ಅಹಂಕಾರವೂ ಇದೆ, ವ್ಯಾಖ್ಯಾನನೂ ಮಾಡ್ತೇವೆ, ಟಿಪ್ಪಣಿಯನ್ನೂ ಬರಿತೇವೆ, ಹೊಸ ಹೊಸ ಅರ್ಥಗಳನ್ನು ಹೇಳುವ ಪ್ರಯತ್ನ ಮಾಡ್ತೇವೆ, ಪಾಠ ಭೇದ ವಿಮರ್ಶೆ ಮಾಡ್ತೇವೆ. ಇಷ್ಟು ಮೇಲೆ ಶಾಸ್ತ್ರದ ಅರ್ಥವನ್ನು ಬಲ್ಲವರು ಅಂತ ಮನುಷ್ಯರನ್ನು ಪರಿಗಣನೆ ಮಾಡಲಿಲ್ಲ ಶಾಸ್ತ್ರ. ಅರ್ಥಜ್ಞ ಅನ್ನುವ ಕ್ಯಾಟಗರಿ ಅದು ಮನುಷ್ಯರದು ಅಲ್ಲವೇ ಅಲ್ಲ, ಅದು ದೇವತೆಗಳದ್ದು, ಅದು ಋಷಿಗಳದ್ದು ಕ್ಯಾಟಗರಿ. ಹಾಗಾದ್ರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅರ್ಥವನ್ನು ತೀರ್ಮಾನ ಮಾಡುವಾಗ, ಶಾಸ್ತ್ರದ ಅರ್ಥವನ್ನು ತೀರ್ಮಾನ ಮಾಡುವಾಗ. ನಾವು ಯಾವುದೇ ಅರ್ಥದ ತೀರ್ಮಾನಕ್ಕೆ ಅವಸರದ ಹೆಜ್ಜೆಗಳನ್ನು ಇಡಬಾರ್ದು. ತುಂಬಾ ತಾಳ್ಮೆ ಬೇಕು. ಅನೇಕ ಆಲೋಚನೆಗಳು, ಅನೇಕ ಮನನಗಳ ಮೂಲಕವೇ ಅದನ್ನೆಲ್ಲ ತೀರ್ಮಾನ ಮಾಡಬೇಕು. ಅಂತೂ ನಾವು ಮುಖ್ಯವಾಗಿ ಅರ್ಥಜ್ಞರು ಅಲ್ಲವೇ ಅಲ್ಲ. ಹೌದು, ಇಷ್ಟಾದರೂ ಮಾಡ್ತೇವೆ, ಅರ್ಥ ಗೊತ್ತಿದೆ, ಒಂದು ಸ್ವಲ್ಪ ಏನ್ ಗೊತ್ತಿದೆ ನೀನೊಬ್ರಿಗೆ ಹೇಳುವ ಪ್ರಯತ್ನ ಮಾಡ್ತೇವೆ. ಹಾಳೂರಿನಲ್ಲಿ ಉಳಿದವನೇ ಗೌಡ ಅಂತ ಒಂದು ಗಾದೆ ಮಾತು ನೆನಪಿಗೆ ಬರ್ತದೆ. ಇಲ್ಲಿ ಹೇಳಲಿಕ್ಕೆ ಜಗತ್ತಿನಲ್ಲಿ ಎಲ್ಲಾ ಸಂದರ್ಭದಲ್ಲೂ ದೇವತೆಗಳು ಋಷಿಗಳು ಬರೋದಿಲ್ಲ. ಆದ್ರಿಂದ ದೇವತೆಗಳು ಋಷಿಗಳು ಬರದೇ ಹೋದ್ರೂ ಪರವಾಗಿಲ್ಲ, ನೀವಾದ್ರೂ ಹೇಳಿ ಅದೇನು ಅಧ್ಯಯನ ಮಾಡಿದ್ದೀರೋ ಅಂತ ನಮ್ಮನ್ನು ಕೂಡಿಸಿದ್ದಾರೆ, ಹೇಳ್ತಿದ್ದೇವೆ ಅಷ್ಟೇ. ಆದ್ರಿಂದ ಅರ್ಥಜ್ಞರು ಅನ್ನೋ ಕ್ಯಾಟಗರಿಯಲ್ಲಿ ನಾವು ಬರದೇ ಹೋದ್ರೂ ಕೂಡ ಒಂದಿಷ್ಟನ್ನು ಹೇಳ್ತಾ ಇದ್ದೇವೆ, ಒಂದಿಷ್ಟನ್ನ ನೀವು ಕೇಳ್ತಾ ಇದ್ದೀರಿ, ಇಷ್ಟೇ ವ್ಯತ್ಯಾಸ. ಬೇರೆ ಯಾರು ಸಿಕ್ಕಿಲ್ಲ, ಆದ್ರಿಂದ ನೀವು ನಮ್ಮನ್ನು ಕೇಳ್ತಾ ಇದ್ದೀರಿ ಅನ್ನೋದು ನಮ್ಮ ಗಮನದಲ್ಲೂ ಇರಬೇಕು, ನಿಮ್ಮ ಗಮನದಲ್ಲೂ ಇರಬೇಕು. ಹಾಗಾಗಿ ಮುಖ್ಯವಾಗಿ ಅರ್ಥಜ್ಞರು ಋಷಿಗಳೇ. ಅಥೋ ದೇವ ಸಂಶಯಚ್ಛಿತ, ಅದಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠತೆ ದೇವತೆಗಳಿಗಿದೆ ಅಂತೆ. ಅವ್ರು ಯಾರು ಅಂದ್ರೆ ಸಂಶಯಚ್ಛಿತ. ಸಂಶಯವನ್ನ ಪರಿಹರಿಸುವ ಶಕ್ತಿ, ಮೂಲಭೂತವಾದ ಶಕ್ತಿ ಇರುವುದು ಯಾರಿಗೆ? ದೇವತೆಗಳಿಗೆ. ಈ ಮಾತಂತೂ ಮತ್ತು ದೊಡ್ಡ ಎಚ್ಚರಿಕೆಯೇ ಆಗಿದೆ ನಮ್ಗೆ. ನಮ್ಗೇನೇನೋ ಸಂಶಯಗಳು ಬರ್ತಿರ್ತವೆ, ಪಾಠ ಅಧ್ಯಾಪಕರಿಗೂ ಪಂಡಿತರಿಗೂ ಕೂಡ ಬರ್ತಿರ್ತವೆ, ಪಾಮರರಿಗೂ ಪಾಠ ಕೇಳುವವರಿಗೂ ಕೂಡ ಬಂದೇ ಬರ್ತಿರ್ತವೆ. ಅವರು ಪಂಡಿತರ ಹತ್ರ ಹೋಗಿ, ಆಚಾರ್ಯರ ಹತ್ರ ಹೋಗಿ ಸಂಶಯವನ್ನು ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ನಾವು ಸಂಶಯಗಳನ್ನು ಪರಿಹರಿಸುವಂತ ಪ್ರಯತ್ನ ಮಾಡ್ತಿರ್ತೇವೆ. ಆದ್ರೆ ಸಂಶಯಗಳನ್ನು ಪರಿಹಾರ ಮಾಡುವಂತ ಶಕ್ತಿ ಋಷಿಗಳಿಗೇ ಇಲ್ಲ. ನೋಡಿ, ಅರ್ಥಜ್ಞ ಅನ್ನೋದೊಂದು ಕ್ಯಾಟಗರಿ, ಸಂಶಯ ಪರಿಹಾರಕಂತ ಅನ್ನೋದು ಮತ್ತು ಮುಂದಿನ ದೊಡ್ಡ ಕ್ಯಾಟಗರಿ ಅಲ್ಲ. ಆ ಕ್ಯಾಟಗರಿಗೆ ಬರುವವರು ದೇವತೆಗಳು ಮಾತ್ರ. ನಾವು ಅರ್ಥಜ್ಞರೇ ಅಲ್ಲ ಅಂದಮೇಲೆ ಸಂಶಯ ಪರಿಹಾರಕರು ಅನ್ನೋ ಕ್ಯಾಟಗರಿನಲ್ಲಿ ನಾವು ಬರೋದೇ ಇಲ್ಲ. ಆದ್ರಿಂದ ನಾವೇನು ಸಂಶಯಗಳನ್ನು ಪರಿಹಾರ ಮಾಡುವುದು? ನಮ್ಮ ಸಂಶಯವೇ ಪರಿಹಾರ ಆಗಿಲ್ಲ ಅಂದಮೇಲೆ ಬೇರೆಯವ್ರ ಸಂಶಯಗಳನ್ನು ನಾವೇನು ಪರಿಹಾರ ಮಾಡೋದು? ಹಾಗಿದ್ರೂ ಬಿಡುವಂತಿಲ್ಲ. ಮಾಡುವುದೇನು? ಮಧ್ಯ ವಿಷ್ಣು ಭಕ್ತಿಭ್ಯೋ ಯಥಾಶಕ್ತಿ ಚ ಸಂಶಯ ಚಿಂದ್ಯಾತ್ ಅಂತ ವ್ಯಾಖ್ಯಾನ ಹೇಳ್ತದೆ. ಯಾರು ನಿನ್ನ ಸಮೀಪ ಸಿಕ್ಕಿದ್ದಾರೆ ಇವತ್ತು, ಅವರು ನಿನಗಿಂತ ಶ್ರೇಷ್ಠರಾಗಿದ್ದಾರೆ, ಭಗವದ್ಭಕ್ತರಾಗಿದ್ದಾರೆ, ಯಥಾಶಕ್ತಿ ಚ ಸಂಶಯ ಚಿಂದ್ಯಾತ್. ತುಂಬಾ ಅದ್ಭುತವಾದ ಶಬ್ದ ಯಥಾಶಕ್ತಿ ಅನ್ನೋದು. ಅದು ಹೊಸ್ತಲ ಮೇಲೆ ಇಟ್ಟು ದೀಪದಂತೆ, ಈ ಕಡೆಯೂ ಆ ಕಡೆ ಎರಡು ಕಡೆ ಕೆಲಸ ಮಾಡ್ತದೆ. ಈಗ ಗುರುಗಳಿಗೆ ನಿನ್ನ ಸಂಶಯವನ್ನು ಪರಿಹಾರ ಮಾಡುವ ಶಕ್ತಿ ಎಷ್ಟಿದೆಯೋ ಅಷ್ಟು ಅವ್ರು ಪಾಠ ಹೇಳ್ತಾರೆ. ಅವ್ರು ಹೇಳಿದ ಮೇಲೆಯೂ ಕೂಡ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಸಂಶಯ ನಿನಗೆ ಪರಿಹಾರ ಆಗ್ತದೆ. ಯಥಾಶಕ್ತಿ ಅನ್ನೋದು ಗುರುಗಳಿಗೂ ಅನ್ವಿತ ಆಗ್ತದೆ, ಶಿಷ್ಯನಿಗೂ ಆಗ್ತದೆ. ತುಂಬಾ ಅದ್ಭುತವಾದ ಶಬ್ದ ಅದು. ಹೀಗೆ ಯಥಾಶಕ್ತಿ ಆ ಸಂಶಯಗಳನ್ನು ಅವರು ಪರಿಹಾರ ಮಾಡ್ತಾರೆ, ಯಥಾಶಕ್ತಿ ಸಂಶಯಗಳನ್ನು ನೀನು ಪರಿಹಾರ ಮಾಡಿಕೊಡ್ತಿ ಅಂತ ವ್ಯಾಖ್ಯಾನ ಹೇಳ್ತದೆ. ಹೀಗೆ ಸಂಶಯ ಪರಿಹಾರಕರು ಅನ್ನೋ ಕ್ಯಾಟಗರಿ ದೇವತೆಗಳದು, ಅರ್ಥಜ್ಞರು ಅನ್ನೋ ಕ್ಯಾಟಗರಿ ಋಷಿಗಳದು, ವೇದಿಗಳು ಅನ್ನೋ ಕ್ಯಾಟಗರಿ ಅಲ್ಲಿ ಮನುಷ್ಯೋತ್ತಮರು ಬರ್ತಾರೆ. ನಾವೆಲ್ಲ ವೇದಿಗಳು ಹೌದೋ ಇಲ್ಲೋ ಗೊತ್ತಿಲ್ಲ. ನಾವು ಉಪದೇಶ ಮಾತ್ರದಿಂದ ಮುಕ್ತರಾದವರು ಇರಬಹುದು, ಅಥವಾ ಇನ್ನೂ ಅದಕ್ಕಿಂತಲೂ ಕೆಳಗೆ ಕ್ಷತ್ರಿಯ, ವೈಶ್ಯ, ಶೂದ್ರ ಇತ್ಯಾದಿ ಯಾವುದೋ ಕ್ಯಾಟಗರಿಯಲ್ಲಿ ಇರಬಹುದು. ಯಾರಿಗ್ ಗೊತ್ತು ನಾವು ಜಂಗಮ ಮುಕ್ತರಾದರೂ ಆಗಿದ್ದೀವೋ ಇಲ್ವೋ? ಸ್ಥಾವರ ಮುಕ್ತರು ಇರಬಹುದು, ತೀರಾ ಬೇಸಿಕ್ ಮುಕ್ತಿ, ಏನೋ ಒಂದಿಷ್ಟು ತೀರಾ ಬೇಸಿಕ್ ಜ್ಞಾನ ಇದೆ, ತೀರಾ ಬೇಸಿಕ್ ಆನಂದ, ಇಷ್ಟಿದೆ. ಇದನ್ನು ಗಮನಿಸಿ, ಗೀತಾ ತಾತ್ಪರ್ಯದಲ್ಲಿ 5 ಕ್ಯಾಟಗರಿಗಳನ್ನು ಹೇಳಿದರು ಭಗವಂತನನ್ನು ತಿಳಿದು ಅಂತ. ಇಲ್ಲಿ ಸ್ಥಾವರ ಮುಕ್ತರು, ಜಂಗಮ ಮುಕ್ತರು ಅಂತೆಲ್ಲ ಬಂತಲ್ಲ. ಸ್ಥಾವರ ಮುಕ್ತರು, ಜಂಗಮ ಮುಕ್ತರು, ಮಾನುಷ ಮುಕ್ತರು, ಅವರಲ್ಲಿ ವಿಪ್ರ ಮುಕ್ತರು, ಅದರಲ್ಲಿ ಉಪದೇಶ ಮಾತ್ರದಿಂದ ಜ್ಞಾನವನ್ನು ಪಡೆದವರು ಅಂತ 5 ಅಲ್ಲೇ ಬಂದು ಹೋಯ್ತು.
ಆ ಐದಕ್ಕಿಂತ ತಾವು ವೇದಗಳಾದವ್ರು ಇನ್ನೂ ಶ್ರೇಷ್ಠರು ಅಂತ. ಹಾಗಾದ್ರೆ ಈ ಐದನೇದರಲ್ಲಿ ಉಪದೇಶ ಮಾತ್ರದಿಂದ ಮುಕ್ತವನ್ನು ಪಡೆದವರು ಅಂತಿದೆಯಲ್ಲ, ಅದಕ್ಕಿಂತ ಹಿಂದೆ ಇರೋದು ಕೆಲವು ಸಂಗತಿಗಳಿವೆ. ಅದರಲ್ಲಿ ಅವರೆಲ್ಲ ಯಾರು? ಸ್ಥಾವರ ಮುಕ್ತರು ಏನನ್ನು ತಿಳಿತಾರೆ, ಯಾರಿಂದ ತಿಳಿತಾರೆ, ಯಾವ ಮೂಲಕ, ಯಾವ ಸಾಧನದಿಂದ ತಿಳಿತಾರೆ. ಜಂಗಮ ಮುಕ್ತರು ಏನನ್ನ, ಯಾರ ಮೂಲಕ, ಯಾವ ಸಾಧನದ ಮೂಲಕ ತಿಳಿತಾರೆ. ಮತ್ತು ಮನುಷ್ಯ ಮುಕ್ತರು, ಅಲ್ಲಿಯೂ ಅದೇ ಪ್ರಶ್ನೆ. ಮತ್ತೆ ಮನುಷ್ಯ ಮುಕ್ತರಲ್ಲಿಯೂ ಕೂಡ ಬ್ರಾಹ್ಮಣ ಮುಕ್ತರು, ಅವರು ಅಲ್ಲಿ ಒಂದು ನಮಗೆ ಹಿಂಟ್ ಸಿಕ್ತು. ಅವರು ಉಪದೇಶದ ಭಗವಂತನ ತತ್ವಜ್ಞಾನವನ್ನ ಉಪದೇಶದ ಮೂಲಕ ತಿಳಿತಾರೆ ಅಂತ. ಅವರೇ ತುಂಬಾ ಕೆಳಗಿನವರು, ಅವ್ರಿಗಿಂತ ವೇದ ಶಾಸ್ತ್ರವನ್ನು ತಾವು ಅರ್ಥ ಮಾಡ್ಕೊಳ್ಳೋರು ಇನ್ನೂ ಶ್ರೇಷ್ಠರು. ಹಾಗಾದ್ರೆ ಉಪದೇಶ ಮಾತ್ರದಿಂದ ಮುಕ್ತಿಯನ್ನು ಪಡೆಯಬಲ್ಲಂತಹ ಬ್ರಾಹ್ಮಣರು ಏನಿದ್ದಾರೆ, ಕೇವಲ ಉಪದೇಶವನ್ನು ಪಡೆದು ಮುಕ್ತರಾಗುವಂತ ಬ್ರಾಹ್ಮಣರು, ಅವ್ರಿಗಿಂತ ಇನ್ನೂ ಕೆಳಗಿದ್ದಾರಲ್ಲ ಒಂದು ಮೂರ್ನಾಲ್ಕು ಕ್ಯಾಟಗರಿ, ಅವರೆಲ್ಲ ಹೇಗೆ ಜ್ಞಾನವನ್ನು ಪಡಿತಾರೆ ಅದನ್ನು ಯಾವ ಟೀಕಾ ಟಿಪ್ಪಣಿಗಳು ಹೇಳಲಿಲ್ಲ. ಅದು ದೊಡ್ಡ ಆಶ್ಚರ್ಯ. ಪ್ರಾಯ ಆಚಾರ್ಯರು ಇಷ್ಟನ್ನು ಹೇಳಿದ್ದೇವೆ, ಇಷ್ಟನ್ನು ನೀವು ತಿಳ್ಕೊಂಡು ನಿಮ್ಮ ಸಾಧನೆಯನ್ನು ಮುಂದುವರಿಸಿ ಅಂತ ಅಭಿಪ್ರಾಯವನ್ನು ಹೊಂದಿರಬೇಕು. ಈಗ ನಿಮಗೇನು ಅದನ್ನು ನಿಮ್ಮ ಗುರುಗಳು ಹೇಳ್ತಾರೆ, ನೀವು ಅದನ್ನು ಮಾಡಿ ಅಂತ ಆಚಾರ್ಯರ ಅಭಿಪ್ರಾಯ ಇದ್ದಿರ್ಬೇಕು. ತುಂಬಾ ರಹಸ್ಯವೂ ಆಗಿದೆ ಇದು. ಸಚಿತ್ತಾ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನವರ್ಣಿತ. ನಾವೆಲ್ಲ ನಿಮಗೆ ಹೇಳಿದಾದ್ರು ನಿಮಗೆ ತಿಳಿತದ ಅಂತಾರ ಅವರು ಆಚಾರ್ಯ. ಪ್ರಾಯ ಹೇಳ್ಲಿಕ್ಕೆ ಹೊರಟ್ರೆ, ಎಲ್ಲವನ್ನೂ ರಹಸ್ಯವನ್ನು ನಿಮ್ಗೆ ಹೇಳ್ಲಿಕ್ಕೆ ಹೊರಟ್ರೆ ನಿಮ್ಗೆ ಅದು ಅರ್ಥ ಆಗ್ತದ? ಅರ್ಥ ಆಗಬಹುದು, ಆದ್ರೆ ರಹಸ್ಯ ಅದರಿಂದ ಹೇಳಲಿಲ್ಲ. ಅದು ಇರಬಹುದು, ಅದರಿಂದ ಹೆಚ್ಚಿನ ಆಚಾರ್ಯ ಹೇಳಲಿಲ್ಲ. ಇವತ್ತಿನ ದಿವಸ ಇಷ್ಟನ್ನು ಹೇಳಿದ್ದೇನೆ. ಇದ್ರ ಬಗ್ಗೆ ಹೇಳುವುದು ಇನ್ನೂ ಇದೆ, ಅದನ್ನೆಲ್ಲ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇಷ್ಟು ಹೇಳಿ ವಿರಮಿಸ್ತೇನೆ.